ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ನ ನಾವೇನು ಮಾಡ್ತೀರಿ ಓದ್ತಾ ಇದ್ರೆ ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ದಾವಿದನ ಕುಮಾರನೋ ದಾವಿದನ ಒಡೆಯನೋ ಅಂತಂದ್ಬಿಟ್ಟು ಒಂದು ಅಧ್ಯಯನ ಸ್ಟಡಿ ಮಾಡ್ತಾರೆ. ಚಾಪ್ಟರ್ ನಂಬರ್ 6, ಇಂಗ್ಲೀಷಲ್ಲಿ ಪೇಜ್ ನಂಬರ್ 138, ಕನ್ನಡದಲ್ಲಿ ಪೇಜ್ ನಂಬರ್ 82. ಅದನ್ನು ನಾವು ಹಂಗೆ ನಾವು ಕಂಟಿನ್ಯೂ ಮಾಡೋಣ ಎಲ್ಲಿ ನಿಲ್ಸೋರು ಅಲ್ಲಿಂದ. ಬ್ರದರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಬ್ರದರ್ ಮಾತಾಡ್ತಾ ಇದ್ದೀರಾ, ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಸಾರಿ ಇಷ್ಟ ಸಾರಿ, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಓದೋಣ ನಿಮಿಷ. ಈ ಸಂಬಂಧದಲ್ಲಿ ಸಭೆಯ ಪುನಶ್ಚೇತನಕ್ಕೂ ಲೋಕದ ಪುನಶ್ಚೇತನಕ್ಕೂ ಇರುವ ವಿಸ್ತಾರವಾದ ವ್ಯತ್ಯಾಸಗಳನ್ನು ಹೆಚ್ಚು ವಿಶಿಷ್ಟವಾಗಿ ಗಮನಿಸುವುದು ಒಳ್ಳೆಯದು. ಸಭೆಯ ಕುರಿತಾಗಿ ನೋಡುವಾಗ ಸುವಾರ್ಥ ಯುಗದಲ್ಲಿ ನೀಡುವ ಪುನಶ್ಚೇತನಕ್ಕಾಗಿ ಅನೇಕರನ್ನು ಕರೆಯಲಾಗುವುದು, ಆದರೆ ಅವರಲ್ಲಿ ಕೆಲವರನ್ನೇ ಆರಿಸಲಾಗುವುದು. ಆಹ್ವಾನಿಸಲ್ಪಟ್ಟವರಲ್ಲಿ ಕೆಲವರು ಮಾತ್ರವೇ ಪೂರ್ಣ ಪುನಶ್ಚೇತನವನ್ನು ಅನುಭವಿಸುವರು. ಅವುಗಳೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಗಳಾಗುವುದು, ದೈವ ಸ್ವಭಾವದಲ್ಲಿ ಪಾಲು ಹೊಂದುವುದು. ಪ್ರಪಂಚಕ್ಕೆ ಒದಗಿಸಲಾದ ಪುನಶ್ಚೇತನವು ನಾವೀಗಾಗಲೇ ಕಂಡುಕೊಂಡಂತೆ ಅದೊಂದು ನೂತನ ಸ್ವಭಾವವಲ್ಲ. ಮಾನವ ಸ್ವಭಾವವನ್ನು ಸಮರ್ಪಕವಾದ ರೀತಿಯಲ್ಲಿ ಪುನಃಸ್ಥಾಪಿಸುವುದು ಅಥವಾ ಪುನಃ ವಶಪಡಿಸಿಕೊಳ್ಳುವುದು. ಓಕೆ, ಸೊ ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಮಾಡಿ ರೀಜೆನರೇಷನ್ ಅಂತ ಒಂದು ಪದ ನಾವೇನು ಮಾಡ್ತೀವಿ, ನಾವು ಸ್ಟಡಿ ಮಾಡ್ತಾ ಇದ್ರಿ ಅದರ. ಸೊ ರೀಜೆನರೇಷನ್ ಅಂತ ನೋಡ್ಬೇಕಾದ್ರೆ ಏನ್ರಿ, ಇದು ಲೋಕ ಜನಗಳಿಗೆ ಏನು ಮಾಡ್ತಾರೆ, ರೀಜೆನರೇಷನ್ ಅಂದರೆ ಪುನಃ ಒಂದು ಮೊದಲನೇದಂಥ ಒಂದು ಸ್ಥಿತಿಗೆ, ಆದಾಮ್ಗಿದಂಥ ಸ್ಥಿತಿಗೆ ಕರ್ಕೊಂಬರೋದು ಆ ರೀಜೆನರೇಷನ್ ಲೋಕ ಜನಗಳಿಗೆ ಆಗ್ತಾರೆ. ಸಭೆಗೆ ಏನಾಗ್ತದೆ ಅಂತ ಸಭೆ ನೋಡ್ಬೇಕಾದ್ರೆ, ಸಭೆ ಇವಾಗ ಕರೆಯಲ್ಪಟ್ಟಿದೆ. ಏನಕ್ಕಾಗಿ ಅಂತಂದರೆ ಆಯಲ್ಪಟ್ಟಿದೆ. ಏನಕ್ಕಪ್ಪ ಅಂತಂದರೆ ಇವಾಗ ತನ್ನ ಇರೋಂಥ ಅನೇಕ ಬಲಹೀನತೆಗಳನ್ನೆಲ್ಲ ಸಂಪೂರ್ಣವಾಗಿ ಜಯಿಸಿ ಅವ್ರ ಕ್ರಿಸ್ತನ ಸ್ವರೂಪದಲ್ಲಿ ಆಗೋದಕ್ಕೆ. ಸೊ ಈ ಒಂದು ಮಾಂಸಲೆ ಬಲಹೀನವಂತ ಮಾಂಸಲೆ ಅವ್ರು ಸಂಪೂರ್ಣವಾಗಿ ಇವೆಲ್ಲ ಬದಲಾವಣೆ ಆಗಿದ್ಮೇಲೆ ಅವ್ರು ತನ್ನ ಓಟ ನೋಡಿ ಮುಗಿಸಿ ದೈವಿಕ ಸಭಾದಲ್ಲಿ ಮಾಡ್ತಾರೆ, ಅವರು ಪಾಲ್ಗೊಳ್ತಾರೆ. ಸೊ ಲೋಕಕ್ಕೆ ಯಾವ ಥರ ಪುನರುತ್ಥಾನದಲ್ಲಿ ಮಾಂಸದಲ್ಲಿ ಬದಲಾವಣೆ ಆಗಿ ಆ ಒಂದು ಪರಿಪೂರ್ಣವಾಗಿರೋಂಥ ಒಂದು ದೈವಿಕ ಸ್ವಭಾವಕ್ಕೆ ಸೇರ್ತಾರೋ, ಆ ಥರ ಒಂದು ಸ್ವಭಾವಕ್ಕೆ ಲೋಕ ಜನಗಳು ಸಾಮಾನ್ಯ ಪುನರುತ್ಥಾನದಲ್ಲಿ ಬಂದು ಸಾಮಾನ್ಯ ಒಂದು ರಕ್ಷಣೆಗೆ ಸೇರ್ತಾರಲ್ಲ, ಆ ಥರ ಒಂದು ಬದಲಾವಣೆ ದೇಹದಲ್ಲಿ ಸಭೆಗೆ ಏನಾಗಲ್ಲ, ಆಗೋದಿಲ್ಲ. ಸೊ ಎರಡಿಗೂ ಇರೋಂಥ ವ್ಯತ್ಯಾಸ ಏನಪ್ಪ ಅಂದ್ರೆ, ಒಬ್ರಿಗೆ ಸಭೆ ಒಂದು ದೇಹದಲ್ಲಿ ಬದಲಾವಣೆ ಆಗ್ತದೆ ಆ್ಯಕ್ಚುಲ್ ಆಗಿ ಅಲ್ವರ, ಇನ್ನೊಬ್ರಿಗೆ ಬಂದ್ಬಿಟ್ಟು ದೇಹದಲ್ಲಿ ಏನಾಗಲ್ಲ, ಇಮ್ಯುನಿಟಿಗೆ ಬದಲಾವಣೆ ಆಗಲ್ಲ. ಅದು ಪುನರುತ್ಥಾನದಲ್ಲಿ ಏನಾಗೋದು, ಸಭೆಗೆ ಬದಲಾವಣೆ ಆಗೋದು. ಇದೇ ಸಭೆಗೂ ಮತ್ತೆ ಲೋಕದ ರಕ್ಷಣೆಗೆ ಇರೋಂಥ ಪುನರುತ್ಥಾನ ಅಂತ ವ್ಯತ್ಯಾಸ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ವಾಲ್ಯೂಮ್ಸ್ ಯಾರತ್ತಿದೆ? ನೀವಷ್ಟೇ ಓದಿ. ಹೀಗೆಂದು ಬರೆದದೆ, ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ. ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದುದು ಮೊದಲನೆಯದಲ್ಲ, ಪ್ರಾಕೃತವಾದುದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. 1 ಕೊರಿಂಥ 15ನೇ ಅಧ್ಯಾಯ ವಚನ 45-47. ನಿಜವಾಗಿಯೂ ನಮ್ಮ ಕರ್ತನಾದ ಯೇಸುವು ದೇಹಧಾರಿಯಾಗಿದ್ದ ದಿನಗಳಲ್ಲಿ ಮೊದಲನೆಯ ಆದಾಮನೊಡನೆ ಅಥವಾ ಆತನ ಜನಾಂಗದವರಲ್ಲಿ ಆತನ ಸಂತಾನದ ಮೂಲಕ ತನ್ನನ್ನು ಗುರುತಿಸಿಕೊಂಡನು. ಆತನು ದೇವದೂತರನ್ನು ಹಿಡಿದಿದ್ದಾನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಇಬ್ರಿಯ 2:16.
ಮತ್ತು ಆತನು ಮರಣದ ಬಾಧೆಗಳನ್ನು ಅನುಭವಿಸುವುದಕ್ಕಾಗಿ ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟನು. ಆತನು ದೇವರ ಕೃಪೆಯಿಂದ ಎಲ್ಲಾ ಮನುಷ್ಯರಿಗಾಗಿ ಮರಣವನ್ನು ಅನುಭವಿಸಬೇಕಾಯಿತು. ಆದರೆ ಈ ಉದ್ದೇಶವನ್ನು ನೆರವೇರಿಸಿದ ಮೇಲೆ ಆತನು ಮರಣದಿಂದ ಜೀವಿಸುವವನಾಗಿ ಎದ್ದು ಬಂದನು, ದೇವರ ಸ್ವಭಾವದಲ್ಲಿ ಭಾಗಿದಾರಿಯಾದನು, ಮಾನವ ಕುಟುಂಬವನ್ನು ಕೊಂಡುಕೊಳ್ಳುವವನಾದನು. ಆದರೆ ಹೆಚ್ಚು ಕಾಲ ಲೋಕದವನಾಗಿಯೇ ಇರದೆ ಪರಲೋಕದ ಕರ್ತನಾದನು. ಎರಡನೆಯ ಆದಾಮನು ಜೀವದಾಯಕನೂ ಆದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಒಂದು ವಾಕ್ಯನ ಓದೋಣ. 1 ಕೊರಿಂಥ 15ನೇ ಅಧ್ಯಾಯ 45-47 ಯಾರು ಓದ್ತೀರಾ? 1 Corinthians 15 chapter 45-47. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ. ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಥ್ಯಾಂಕ್ ಯು ಸಿಸ್ಟರ್. ಸೊ ಅದು ನೋಡ್ಬೇಕಾದ್ರೆ ಇಲ್ಲಿ ಮೊದಲನೇ ಮನುಷ್ಯನು ಏನ್ರಿ ಪ್ರಾಕೃತವಾದದ್ದು ಅಂತ ಹೇಳ್ತಾರೆ, ನ್ಯಾಚುರಲ್ ಅಂತ ಹೇಳ್ತಾರಲ್ವರ. ಸೊ ಎರಡನೇ ಮನುಷ್ಯನು ಆತ್ಮಿಕವಾದದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಸ್ಪಿರಿಚುವಲ್ ಅಂತ ಹೇಳ್ತಾರೆ. ಏನದು ಅರ್ಥ ಅಂತಂದ್ರೆ, ಮೊದಲನೇ ಆದಾಮನ ದೇವರು ಮಣ್ಣಿಂದ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಆದ್ರೆ ಎರಡನೇ ಆದಾಮ ಅಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮಣ್ಣಿಂದ ಏನ್ ಮಾಡಿಲ್ಲ, ಸೃಷ್ಟಿ ಮಾಡಿಲ್ಲ. ಹಂಗಾರೆ ಯೇಸು ಕ್ರಿಸ್ತನು ಪರಲೋಕದಿಂದ ಬರ್ಬೇಕಾನೆ ಎರಡನೇ ಆದಾಮಾಗೆ ಬಂದ್ಬಿಟ್ರ ಅಂದ್ರೆ ಏನು? ಅವ್ರ ಪರಲೋಕದಿಂದ ದೇವದೂತರ ಒಂದು ನೇಚರ್ನ ಬಿಟ್ಟು ಭೂಲೋಕ ಬರ್ಬೇಕು, ಅವಾಗೇನೆ ಎರಡನೇ ಆದಾಮನ ತರ ಮಾರ್ಪಾಡಾಗ್ಬಿಟ್ರ. ಯಾಕಂದ್ರೆ ವಾಕ್ಯದ ಹೇಳ್ತಾರೆ, ಎರಡನೇ ಆದಾಮನು ಪರಲೋಕದಿಂದ ಬಂದಂತ ಕರ್ತನು ಅಂತ ಹೇಳ್ತಾರೆ. ಅದು ಏನಪ್ಪ ಅರ್ಥ ಅಂತಂದ್ರೆ, ಯೇಸು ಕ್ರಿಸ್ತು ಮನುಷ್ಯನ ರೂಪದಲ್ಲಿ ಬರ್ಲಿಲ್ವ? ಹಂಗಾರೆ ಹಂಗೆ ದಿಢೀರಂತ ದೇವದೂತನ ಮಾರ್ಪಾಡಾಗಿ ಬಂದ್ಬಿಟ್ರ ಅಂದ್ರೆ ಇಲ್ಲ ರೀ. ಅವರು ಮನುಷ್ಯನ ಒಂದು ರೀತಿಯಲ್ಲಿ ಏನಾಗಿದ್ದು, ಅವ್ರ ಜನ್ಮನ ಏನ್ ಮಾಡಿದ್ದು, ಅವ್ರು ತಗೊಂಡಿದ್ದು ಅಲ್ವರ. ಅದಕ್ಕೆ ಯಾವ ರೀತಿ ಅಂತಂದ್ರೆ, ದೇವದೂತರುಗಳ ಒಂದು ಸ್ವಭಾವನ ಬಿಟ್ಟು ಕ್ರಿಸ್ತನು ಮನುಷ್ಯರ ನಡುವೆ ಮನುಷ್ಯರಾಗಿ ಏನ್ ಮಾಡ್ತಾರೆ, ಜನ್ಮನ ತಗೊಂತಾರೆ. ಅದರ ಯಾವ ತರ ತಗೊಂಡ್ರು ನೋಡಿ, ಓದನ ವಾಕ್ಯ ಇಬ್ರಿಯರು 2ನೇ ಅಧ್ಯಾಯ 16ನೇ ವಾಕ್ಯ ಓದನ. ಇಬ್ರಿಯರು 2:16. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಹಿಡಿದಿದ್ದಾನಷ್ಟೇ. ನೋಡಿದ್ರ? ಸೊ ದೇವದೂತನ ಒಂದು ಸ್ವಭಾವನ ಹಿಡಿದಿದ್ದಾನೆ ಅಂತ ಇಲ್ಲ, ಅಬ್ರಾಹ್ಮಿನ ಸಂತತಿಯಾಗಿ ಏನ್ ಮಾಡಿದವರು, ಅವರು ಭೂಲೋಕಕ್ಕೆ ಬಂದ್ರು ಅಂತ ನೋಡ್ತೀರಿ. ಅಂದ್ರ ಯಾವ ತರ ದೇವರ ಮನುಷ್ಯನ ಸೃಷ್ಟಿ ಮಾಡಿದ್ರು? ದೇವದೂತರ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಾತನು. ಅದೇ ಪ್ರಕಾರ ಕ್ರಿಸ್ತನ ಕೂಡ ದೇವದೂತರ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಿರೋದು. ಅದರ ಆ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಾವಾಗನೇ ಕ್ರಿಸ್ತನು ಹೌದು ಆದಾಮಿಗಿರಂತ ಲೆವೆಲ್ ಬಂದ್ಬಿಟ್ಟು ಎಲ್ಲರಿಗೋಸ್ಕರ ಏನ್ ಮಾಡಿದ್ದು, ತನ್ನ ಪ್ರಾಣ ಮಾಡಿದವರು ಕೊಟ್ಟಿದ್ದು. ಸೊ ಈ ಒಂದು ಕಾರ್ಯನ ಅವ್ರು ಮುಗಿಸಿದ ಮೇಲೆ ದೇವರು ಅವ್ರಿಗೆ ದಿವ್ಯ ಸ್ವಭಾವದಲ್ಲಿ ಏನ್ರಿ ಒಂದು ಪಾಲನ ಕೊಟ್ಟಿದ್ದಾರೆ, ಅಮರತ್ವದಲ್ಲಿ. ಅದರ ಸರಿ ನೋಡ್ಬೇಕಾರೆ ಏನ್ರಿ, ಇವಾಗ ಯೇಸು ಕ್ರಿಸ್ತು ಏನ್ರಿ ಎರಡನೇ ಆದಾಮಾಗಿ ಏನು ಆ ಒಂದು ಕೆಲಸಗಳನ್ನ ಮುಗಿಸಿ ಪರಲೋಕದಲ್ಲಿ ಕರ್ತನಾಗಿ ಏನಾಗಿದ್ದಾರೆ ಅಂತಂದ್ರೆ, ಜೀವ ಕೊಡುವಂತ ಒಂದು ಏನಾಗಿದ್ದಾರೆ, ಒಂದು ದಿವ್ಯ ಸ್ವಭಾವದಲ್ಲಿ ಅಂತ ಸೃಷ್ಟಿಯಾಗಿದ್ದಾರೆ ಅಂತ. ಅಂದ್ರೆ ಇವಾಗ ಯೇಸು ಕ್ರಿಸ್ತು ಲೌಕಿಕವಾಗಿರೋಂಥ ವ್ಯಕ್ತಿ ತರ ಇಲ್ಲ. ಈಸ್ ಎ ಗ್ರೇಟ್ ಸ್ಪಿರಿಚುವಲ್ ಬೀಯಿಂಗ್ ಇನ್ ಡಿವೈನ್ ನೇಚರ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಲಿಖಿತ ಓದ್ತೀರಾ? ಆಮೇಲೆ ಅನ್ನು ಸಿಸ್ಟರ್ ಓದ್ಬೋದಾ? ಅಂಕಲ್ ಓದ್ಲಾ? ಓದ್ರಿ. ಮೊದಲನೆಯ ಆದಾಮನು ಮೂಲದ ಬುಡವಾಗಿದ್ದು, ಅದರ ಮೂಲಕವಾಗಿ ಸಮಗ್ರವಾದ ಮಾನವ ಕುಟುಂಬವು ಉತ್ಪತ್ತಿಯಾಯಿತು. ಹೀಗಾಗಿ ನಮ್ಮ ಕರ್ತನು ಮಾಂಸದೇಹಧಾರಿಯಾಗಿ, ಮರಿಯಳ ಮಗನಾಗಿ, ದಾವೀದನ ಮಗನಾಗಿ, ಅಬ್ರಹಾಮನ ಮಗನಾಗಿ, ಅದೇ ಅರ್ಥದಲ್ಲಿ ಆದಾಮನ ಕೊಂಬೆಯೂ ಆದನು. ಆದರೆ ನಾವು ಕಂಡುಕೊಂಡಂತೆ ಮೇಲಿನಿಂದ ಹಾನಿಯಿಲ್ಲದೆ ಜೀವವನ್ನು ಹೊಂದಿಕೊಂಡವನಾಗಿದ್ದನು. ಇದು ಆತನನ್ನು ಇನ್ನೂ ಸಹ ಪಾಪಿಗಳಿಂದ ಪ್ರತ್ಯೇಕವಾಗಿ ಇಡುವುದಾಗಿತ್ತು. ಆತನು ಮಾನವನಾಗಿ ದೇವರ ಯೋಜನೆಗೆ ವಿಧೇಯನಾಗಿ ತನ್ನನ್ನು ಸಮರ್ಪಿಸಿ ಕೊಂಡದ್ದರಿಂದ ದೇವ ಸ್ವಭಾವದಲ್ಲಿ ಉನ್ನತಕ್ಕೆ ಏರಿಸಲ್ಪಟ್ಟದ್ದು ಮಾತ್ರವಲ್ಲ, ಆದಾಮನ ಸಂತಾನದವರೆಲ್ಲರೂ
ರನ್ನೆಲ್ಲ ಆದಾಮನ ಪಿತೃತ್ವದ ಅಥವಾ ಜನಾಂಗದ ಮೂಲನೆಂಬ ಹಕ್ಕನ್ನು ಕೊಂಡುಕೊಂಡನು. ಈ ರೀತಿಯಲ್ಲಿ ಆತನು ಆದಾಮನ ಹಕ್ಕನ್ನು ಕೊಂಡುಕೊಂಡಾಗ ನಮ್ಮ ಕರ್ತನು ಎರಡನೆಯ ಆದಾಮನಾದನು. ಆತನು ಆದಾಮನ ಜೀವಕ್ಕೆ ಬದಲಾಗಿ ತನ್ನ ಸ್ವಂತ ಮಾನವ ಜೀವವನ್ನು ಧಾರೆ ಎರೆದು ಆತನು ಸ್ವಾಭಾವಿಕ ರೀತಿಯಲ್ಲಿ ಉಂಟು ಮಾಡಬಹುದಾಗಿದ್ದಂತಹ ಸಂತತಿಯನ್ನು ತ್ಯಾಗ ಮಾಡಿದನು. ಆದಾಮನ ಮಕ್ಕಳಿಗಾಗಿ ತಕ್ಕ ಸಮಯದಲ್ಲಿ ಆತನು ಆದಾಮನ ಸಂತತಿಯವರಲ್ಲಿ ಯಾರು ತನ್ನನ್ನು ಒಪ್ಪಿಸಿಕೊಳ್ಳುತ್ತಾರೋ ಅವರನ್ನು ತನ್ನ ಸ್ವಂತ ಮಕ್ಕಳನ್ನಾಗಿ ಅಂಗೀಕರಿಸಿದನು. ಅವರಲ್ಲಿ ಪುನಶ್ಚೇತನವನ್ನುಂಟು ಮಾಡಿದನು ಮತ್ತು ಅವರಿಗೆ ಸಮಂಜಸವಾದ ಷರತ್ತುಗಳೊಡನೆ ನಿತ್ಯ ಜೀವವನ್ನು ದಯಪಾಲಿಸಿದನು. ಇನ್ನು ಮುಂದೆ ಇಷಯನ ಅಥವಾ ದಾವೀದನ ಬುಡದ ಕೊಂಬೆಯಾಗಿರದೆ ನಮ್ಮ ಕರ್ತನು ತಾನೇ ನೂತನ ಬುಡವಾದನು. ಮಾನವ ಜಾತಿಗೆ ಆದಾಮ, ಅಬ್ರಹಾಂ, ದಾವೀದರುಗಳನ್ನೊಳಗೊಂಡಂತೆ ಪಾಪದಿಂದ ನಾಶವಾಗಿದ್ದ ಆ ಕೊಂಬೆಯ ಎಲ್ಲರಿಗೂ ನೂತನ ಜೀವ ಮತ್ತು ಪೋಷಣ ಶಕ್ತಿಯನ್ನು ನೀಡಲು ಸಿದ್ಧನಾದನು. ಅವರು ಅದನ್ನು ಪ್ರಯಾಣ ಸಿದ್ಧವಾದ ನೂತನ ಒಡಂಬಡಿಕೆಯ ಮೂಲಕ ಅಂಗೀಕರಿಸಿಕೊಳ್ಳುವರು. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸಿಸ್ಟರ್. ಸರಿ, ನೋಡ್ಬೇಕಾದ್ರೆ ಮೊದಲನೇ ಆದಾಮನು ಏನಪ್ಪ ಆಗಿದ್ರು, ಇಡೀ ಮನುಕುಲಕ್ಕೆ ಏನಾಗಿದ್ರು, ಅವ್ರು ಬುಡ ಆಗಿದ್ರು. ಆದರೆ ಆ ಇಡೀ ಮನುಕುಲ ಪಾಪಕ್ಕೆ ಹೋಗಿದ್ಮೇಲೆ ಆ ಬುಡದಲ್ಲಿರೋಂಥ ಒಂದು ರಸತ್ವನ ಏನು ಮಾಡ್ತಾರೆ, ಅವ್ರು ಕಳ್ಕೊಂಡ್ಬಿಡ್ತಾರೆ. ಅದೇ ಬುಡದಲ್ಲಿ ಒಂದು ಕೊಂಬೆಯಲ್ಲಿ ಯೇಸು ಕ್ರಿಸ್ತ ಏನು ಮಾಡಿದ್ರು, ಜನ್ಮ ಅಂತ ಅಂತಾರೆ, ಮರಿಯಳ ಗರ್ಭದಲ್ಲಿ ದಾವೀದನ ಕುಮಾರನಾಗಿ. ಆದರೆ ಯೇಸು ಕ್ರಿಸ್ತ ಏನಪ್ಪ ಮಾಡಿದ್ರು ಅಂತಂದರೆ, ಆ ಮನುಷ್ಯನ ರೂಪದಲ್ಲಿರ್ಬೇಕಾದ್ರೆ ದೇವರಿಗೆ ನಂಬಿಕಸ್ಥರಾಗಿದ್ದರೆ ಎಲ್ಲ ಮನುಷ್ಯಗೆ ಏನು ಮಾಡ್ತಾರೆ, ಪ್ರಾಣನ ಏನು ಮಾಡ್ತಾರೆ, ದಾರಿ ಇರ್ತಾರೆ. ಸೊ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಎಷ್ಟಪ್ಪ ಒಂದು ಇದು ಕೃಪೆ ಇದೆ ಅಂತ ನೋಡ್ಬೇಕಾದ್ರೆ ಏನ್ರಿ, ಒಂದು ಆಶೀರ್ವಾದ ಇದೆ ಅಂತಂದ್ರೆ ಅವ್ರಿಗೆ ಮತ್ತೊಬ್ಬರಿಗೆ ಜೀವ ಕೊಡೋಕೆ ಏನಾಗಿದೆ, ಒಂದು ಹಕ್ಕಿದೆ. ಹೇಗೆ ಹಕ್ಕಿದೆ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ತನ್ನ ಜೀವನ ದಾರಿ ಎರಗಬೇಕಾದ್ರೆ ಅವರು ತನ್ನ ಒಬ್ಬರದೇ ಪ್ರಾಣ ಏನು ಮಾಡಕ್ ಹೋಗಿಲ್ಲ, ಅವ್ರು ಕೊಡಕ್ ಹೋಗಿಲ್ಲ. ಅದರ ಅವರಲ್ಲಿ ಒಂದು ಪರ್ಫೆಕ್ಟ್ ಜನರೇಷನ್ ಇತ್ತು ಅದರ ಅಂದ್ರೆ ಅವ್ರು ಮದುವೆ ಮಾಡಿಕೊಂಡು ಅವರು ಸುಖ ಇದ್ದಿದ್ರೆ ಈ ಲೋಕದಲ್ಲಿ ಒಂದು ಪರಿಪೂರ್ಣವಾಗಿರೋಂಥ ಮನುಕುಲ ಏನು ಮಾಡ್ಬೇಕು, ಉತ್ಪತ್ತಿ ಮಾಡ್ಬೇಕು ಭೂಲೋಕದಲ್ಲಿ. ಯಾಕಂದ್ರೆ ಯೇಸು ಕ್ರಿಸ್ತು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಪರ್ಫೆಕ್ಟ್ ಮನುಷ್ಯ. ಯಾವುದೋ ಸ್ತ್ರೀನ ಮದುವೆ ಮಾಡ್ಕೊಂಡಿದ್ರೆ ಒಂದು ಪರ್ಫೆಕ್ಟ್ ಮನುಷ್ಯನಿಂದ ಬರೋಂಥ ಒಂದು ಜೀವ ಅಂಶ, ಅದರಿಂದ ಪರ್ಫೆಕ್ಟ್ ಆಗಿರೋಂಥ ಮಕ್ಕಳೇ ಮಗರು ಹುಟ್ಟೋರು. ಆದರೆ ಯೇಸು ಕ್ರಿಸ್ತು ಇದನ್ನ ಮಾಡಕ್ ಹೋಗಿಲ್ಲ. ಇದನ್ನು ಕೂಡ ಏನು ಮಾಡಿದ್ರು, ತ್ಯಾಗ ಮಾಡಿದ್ರು. ಅದರಿಂದ ಯೇಸು ಕ್ರಿಸ್ತನ ಗರ್ಭದಲ್ಲಿ ಒಂದು ಸಂತತಿನ ಇತ್ತು ಅದರ ಈ ಸಂತತಿನ ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಆದಾಮಿನ ಸಂತತಿಗೆ ಏನು ಮಾಡಿದ್ರು, ಯೇಸು ಕ್ರಿಸ್ತು ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ತಾರೆ. ಅದಕ್ಕೆ ಕ್ರಿಸ್ತನು ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಆದಾಮಿಗೆ ಮಾತ್ರ ಅಲ್ಲ, ಆದಾಮಲ್ಲಿರೋಂಥ ಎಲ್ಲ ಸಂತತಿಗೆ ಏನು ಮಾಡ್ತಾರೆ, ಜೀವನ ಏನು ಮಾಡ್ತಾರೆ, ಅವರು ಕೊಡಕ್ಕೆ ಹೋಗ್ತಾರೆ. ಅವಾಗ ಈ ರೀತಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಕೊಂಬೆ ಆಗಿದ್ದವರು ಎರಡನೇ ಬರಿಕೆಯಲ್ಲಿ ಏನು ಮಾಡ್ತಾರೆ, ಅವರು ಅದೇ ಒಂದು ಮನುಕುಲಕ್ಕೆ ಅವರೇ ಬೇರೆಯಾಗಿ ಅವರಿಂದ ಎಲ್ಲರಿಗೂ ಏನು ಮಾಡ್ತಾರೆ, ಒಂದು ನಿತ್ಯ ಜೀವನ ಕೊಡ್ತಾರೆ. ಯಾವ ಒಂದು ಕಂಡೀಷನ್ಸ್ ಮೇಲೆ ಅಪ್ಪ ಕೊಡ್ತಾರೆ ಅಂತಂದರೆ ಏನ್ರಿ, ಒಂದು ಒಡಂಬಡಿಕೆ ಕಂಡೀಷನ್. ನಾವು ಪಾಠ ಓದಿದ್ದೀರಿ. ಏನು ಪಾಠ ಅಂದರೆ 3 ಒಡಂಬಡಿಕೆ ಪಾಠ ಓದಿದ್ದೀರಿ. ಅದರ ಮೋಸ್ಟ್ಲಿ ನಿಮ್ಗೆ ಯಾರಿಗೂ ಗ್ಯಾಪ್ನ ಇರಲ್ಲ ಅನಿಸ್ತಾರೆ. ಅದರ ಅಬ್ರಾಮ್ಗಿರ 3 ಜನ ಹೆಂಡತಿಯರು ಏನ ಸೂಚನೆ ಮಾಡ್ತಾರೆ, 3 ಜನ ಒಡಂಬಡಿಕೆ ಸೂಚನೆ ಮಾಡ್ತಾರೆ. 3 ಒಡಂಬಡಿಕೆಗಳನ್ನ ಸೂಚನೆ ಮಾಡ್ತಾರೆ. ಸಾರಾ ಅಂತ ಅಂದ್ಬಿಟ್ಟು ನೋಡ್ಬೇಕಾರೆ ಅದು ಮೊದಲನೇ ಒಡಂಬಡಿಕೆ. ಅದರ ದೇವರು ಆಣೆಯಿಂದ ಅಬ್ರಾಮ್ಗೆ ಸ್ಥಿರಪಡಿಸಿದಂಥ ಒಡಂಬಡಿಕೆನ ಸೂಚನೆ ಮಾಡ್ತಾರೆ. ಎರಡನೇದು ಹಗಾರ ಅಂತಂದ್ರೆ ನ್ಯಾಯಪ್ರಮಾಣದ ಒಡಂಬಡಿಕೆನ ಸೂಚನೆ ಮಾಡ್ತಾರೆ. 3ನೇದು ಕೇತೂರ ಅಂತಾನೆ ಕ್ರಿಸ್ತನ ರಾಜ್ಯದಲ್ಲಿ ಮಾಡುವಂಥ ಒಡಂಬಡಿಕೆನ ಸೂಚನೆ ಮಾಡ್ತಾರೆ. ಸೊ ಇಡೀ ಮನುಕುಲಕ್ಕೆ ದೇವರು ಯಾವ ಥರಪ್ಪ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ ಅಂದರೆ, ಯಾವ ಒಡಂಬಡಿಕೆಯ ಒಂದು ಆಧಾರದ ಮೇಲೆ ಅಂತಂದರೆ ಮೊದಲನೇ ಒಡಂಬಡಿಕೆ ಏನಪ್ಪ, ಅದು ಸಾರಾ ಒಂದು ಒಡಂಬಡಿಕೆ. ಅಥವಾ ತನ್ನ ಮೇಲೆ ಆಣೆ ಇಟ್ಕೊಂಡು ದೇವ್ರು ಹೇಳೋದಲ್ಲ, ಅಬ್ರಾಮ್ ಅಂತಾರೆ, ನಿನ್ನ ಮಗನ್ನು ಕೂಡ ಬಲಿ ಕೊಡೋಕ್ಕೆ ಸಿದ್ಧವಾಗಿರೋದ್ರಿಂದ ನಾನು ತನ್ನ ಮೇಲೆ ಆಣೆ ಇಟ್ಕೊಂಡು ಏನು ಮಾಡ್ತೇನೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನ ಮುಖಾಂತರ ಎಲ್ಲ ಸಂತತಿನ ಏನು ಮಾಡ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ. ಅಂದರೆ 100% ಗ್ಯಾರಂಟಿ. ಅದರ ಮಾಡೇ ಮಾಡ್ತೀನಿ, ಒಳ್ಳೇದನ್ನ ನಾನೇನು ಮಾಡ್ತೀನಿ, ಮಾಡೇ ಮಾಡ್ತೀನಿ, ಒಳ್ಳೇದು ನಾನೇನು ಮಾಡೋಕ್ಕೆ ಹೋಗಲ್ಲ, ನಾನು ಮಾಡದೇ ಇರೋದಿಲ್ಲ ಅಂತಂದ್ಬಿಟ್ಟು. ಸೊ ಇದು ಬ್ಯೂಟಿಫುಲ್ ಗ್ಯಾರಂಟಿ ಅಲ್ವರ. ಅಂದರೆ ಈ ಒಂದು ಒಡಂಬಡಿಕೆ ಕಂಡೀಷನ್ಸ್ ಮೇಲೇ ಎಲ್ಲರಿಗೂ ಏನು ಮಾಡ್ತಾರೆ, ಕ್ರಿಸ್ತನ ರಾಜ್ಯದಲ್ಲಿ ಒಂದು ಆಶೀರ್ವಾದನ ಕೊಡಕ್ಕೆ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕಾ ಬೇಡ?
ಸಿಸ್ಟರ್ ಓದ್ರಿ. ನೆಕ್ಸ್ಟ್ ಇದಾಗಿ ಮೇಲೆ ಅನು ಸಿಸ್ಟರ್ ಓದ್ತಾರೆ. ಇದು ಈ ಕಾಲದ ತನ್ನ ಸಭೆಗೆ ನಮ್ಮ ಕರ್ತನು ಮಾಡುವ ಪ್ರಥಮ ಕಾರ್ಯದಂತೆ ಮಿಲಿಯಾಂತರ ಯುಗದಲ್ಲಿ ಅದನ್ನು ಸ್ವೀಕರಿಸುವ ಮಾನವ ಜಾತಿಯವರೆಲ್ಲರಿಗೆ ಆತನು ಮಾಡಲಿರುವ ಕಾರ್ಯವಾಗಿದೆ. ಈಗ ದೇವರೊಂದಿಗಿನ ಸಾಂಗತ್ಯದಲ್ಲಿ ಆತನ ಸಭೆಯು ಸಾಮರಸ್ಯದೊಡನೆ ಮಾನವ ನೀತಿ ನಿರ್ಣಯ ಹೊಂದಿಕೊಂಡಿರುವ ಆತನ ಪ್ರಥಮ ಕಾರ್ಯವಾಗಿದೆ. ಇದನ್ನೇ ಸರ್ವ ಸಂಪೂರ್ಣನಾದ ಯೇಸು ದೀಕ್ಷಾಸ್ನಾನದಲ್ಲಿ ತನ್ನನ್ನು ಪ್ರತಿಷ್ಠೆಪಡಿಸುವುದಕ್ಕಿಂತಲೂ ಮೊದಲು ಅನುಭವಿಸಿದನು. ಇದನ್ನೇ ಸರ್ವ ಸಂಪೂರ್ಣನಾಗಿದ್ದ ಮಾನವನಾದ ಆದಾಮನು ಸಹ ಆತನು ಅವಿಧೇಯನಾಗುವ ಮೊದಲು ಅನುಭವಿಸಿದನು. ಇವರೆಲ್ಲರದ್ದು ಪ್ರತ್ಯಕ್ಷವಾದವುಗಳು, ಆದರೆ ನಮ್ಮದು ಹಾಗೆಂದು ಪರಿಗಣಿಸುವುದು ಮಾತ್ರವೇ ಆಗಿದೆ. ಹೀಗಾಗಿ ನಾವು ನಂಬಿಕೆಯ ಮೂಲಕ ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ ಎಂಬ ಹೇಳಿಕೆ ಇದೆ. ನಮ್ಮ ಕರ್ತನು ತನ್ನನ್ನು ಮತ್ತು ತನ್ನ ಸಭೆಯನ್ನು ದ್ರಾಕ್ಷಿ ಬಳ್ಳಿಯನ್ನಾಗಿ ಪ್ರತಿನಿಧಿಸುತ್ತಾನೆ. ಇದು ನಮಗೆ ಬೇರು ಮತ್ತು ಕೊಂಬೆಗಳ ಪ್ರಸ್ತಾಪದ ಬಗ್ಗೆ ಮ್ಯಾಗಿಸ್ಟರ್ ಸಾಕು, ಆ ಪ್ಯಾರಾಗ್ರಾಫ್ ಅಲ್ಲಿಗೆ ಮುಂಚೆ ನಿಲ್ಸೋಣ. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ಏನ್ರಿ ರಾಜ್ಯದಲ್ಲಿ ಯಾವ ಥರ ಮನುಷ್ಯ ಜೊತೆ ವ್ಯವಹಾರ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಆ ಒಂದು ನಾವೇನು ನೋಡಿದ್ರೆ ಒಡಂಬಡಿಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ನೋಡಿದ್ರಿ. ಅದರ ಯಾವ ಥರ ಅಂತಂದರೆ ಇವಾಗ ಸಭೆ ಥರ ಸಭೆ ಜೊತೆಗೆ ಯಾವ ಥರ ದೇವರು ವ್ಯವಹರಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಸಿಮಿಲರು. ಆದರೆ ಒಂದೇ ಒಂದು ವಿಚಾರದಲ್ಲಿ ಮಾತ್ರ ಚೇಂಜಸ್. ಏನಪ್ಪ ಅಂತಂದರೆ ಸಭೆ ಮಕ್ಳುಗಳನ್ನ ಇವಾಗ ಸತ್ಯಕ್ಕೆ ಕರೆದುಬಿಟ್ಟು ಅವ್ರ ಪಾಪಗಳನ್ನೆಲ್ಲ ಏನು ಮಾಡ್ತಾರೆ ದೇವರು ಕ್ಷಮಿಸ್ತಾರೆ. ಅದರ ಅದಕ್ಕೆ ನೀತಿವಂತರನ್ನಾಗಿ ಮಾಡೋದು ಅಂತ ಹೇಳ್ತಾರೆ. ಜಸ್ಟಿಫಿಕೇಶನ್ ಅಂತ ಇಂಗ್ಲೀಷ್ ಹೇಳ್ತಾರೆ. ನೀತಿವಂತರಾಗಿ ಏನು ಮಾಡೋದು ಪಾಪಿಗಳನ್ನ ಎಣಿಸೋದು ಅಂತ ಹೇಳ್ತಾರೆ ಅಲ್ವರ. ಅದಾದ್ಮೇಲೆ ಈ ಯಾರ್ಯಾರು ಪಾಪಗಳನ್ನ ಕ್ಷಮಿಸಲ್ಪಟ್ಟಿದ್ಯೋ ಅವರು ದೇವ್ರ ಹತ್ರ ಕನ್ನಂತೆಗೆ ಏನು ಮಾಡ್ತಾರೆ ಕರ್ಕೊಂಬರ್ತಾರೆ. ಅಂದರೆ ದೇವ್ರ ಹತ್ರ ಫೆಲೋಶಿಪ್ ಇಟ್ಕೊಂಬಾರ್ದು, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೋದು. ಇವ್ರ ಪ್ರಾರ್ಥನೆಗಳನ್ನ ದೇವ್ರು ಕೇಳ್ತಾರೆ ಅದರ, ಇವ್ರನ್ನ ಅಂಗೀಕಾರ ಮಾಡ್ತಾರೆ ಅದರ. ಸೊ ಇವೆಲ್ಲ ಆಶೀರ್ವಾದಗಳನ್ನ ಏನು ಮಾಡ್ತಾರೆ ಕೊಡ್ತಾರೆ. ಇದು ಸಭೆಗೆ ಇವಾಗ ಕೊಟ್ಟಿರೋಂಥ ಒಂದೇನ್ರಿ ಕೃಪೆ. ಇದು ಒರಿಜಿನಲ್ ಆಗಿ ಯಾರಿಗೆಲ್ಲಪ್ಪ ಇತ್ತು ಅಂದರೆ ಪರಿಪೂರ್ಣವಂತ ಮನುಷ್ಯನಂತ ಆದಾಮಿಗಿತ್ತು ಪಾಪ ಮಾಡೋಕ್ಕಿಂತ ಮುಂಚೆ. ಇದೇ ಆಶೀರ್ವಾದಗಳನ್ನ ನಮಗೆ ಕೊಡ್ತಾರೆ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ನಮ್ಮನ್ನು ಆ್ಯಕ್ಚುಲಾಗೆ ಪರ್ಫೆಕ್ಟ್ ಅಂತ ಏನು ಮಾಡೋಲ್ಲ, ದೇವ್ರು ಟ್ರೀಟ್ ಮಾಡೋಕೆ ಹೋಗಲ್ಲ. ಅಂದರೆ ನಾವು ಪರಿಪೂರ್ಣವಾಗಿದ್ದೀರಿ, ನಮ್ಮ ಪಾಪಗಳನ್ನ ಕ್ಷಮಿಸಲ್ಪಟ್ಟಿದೆ ಅನ್ನೋ ನಂಬಿಕೆ ಮೇಲೆ ದೇವರು ನಮ್ಮನ್ನು ಪರಿಶುದ್ಧ ಆಗಿದ್ದಾರೆ ಅಂತ ಎಣಿಸ್ತಾರೆ ಅಷ್ಟೇ. ಆ್ಯಕ್ಚುಲಾಗಿ ನಾವು ಪರಿಶುದ್ಧರಲ್ಲ. ಅದರ ಇನ್ನೂ ಹೊಲಸಾಗಿರ್ತೀರಿ, ಇನ್ನು ಪಾಪಗಳು ನಮ್ಮಲ್ಲಿರ್ತಾರೆ. ಆದರೆ ದೇವರು ನಮ್ಮನ್ನ ಏನು ಮಾಡ್ತಾರೆ ಕ್ರಿಸ್ತರ ಮುಖಾಂತರ ನಮ್ಮನ್ನ ನೀತಿವಂತರಾಗಿ ಏನು ಮಾಡ್ತಾರೆ ಅಲ್ಲಿ ಎಣಿಸ್ತಾರೆ. ಅದರ ನಮ್ಮನ್ನ ಪರಿಗಣಿಸ್ತಾರೆ. ಇದು ಸಭೆಗಾಗುವಂಥ ಒಂದು ಬ್ಲೆಸ್ಸಿಂಗ್. ಅದಕ್ಕೆ ದೇವ್ರ ರಾಜ್ಯದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಕಣ್ಣು ಕಾಣೋಂಥ ರೀತಿಯಲ್ಲಿ ಭೂಲೋಕದ ರಾಜ್ಯ ಸ್ಥಾಪನೆ ನಮಗೆ ಆವಾಗ ಹೇಗಪ್ಪ ಇರುತ್ತೆ ಅಂದರೆ ಆವಾಗ ಈ ಥರ ಇರಲ್ಲ ರೀ. ಮನುಕುಲ ದೇವ್ರತೆ ಅನ್ಯೂನತೆಗೆ ಬರಬೇಕು ಅಂತಂದರೆ, ದೇವತೆ ಫೆಲೋಶಿಪ್ ಇಟ್ಕೊಬೇಕು ಅಂದರೆ, ಇವರು ದೇವರಿಗೆ ಪ್ರೇಯರ್ ಮಾಡಿದಾಗ ದೇವರು ಪ್ರಾರ್ಥನೆ ಕೇಳಬೇಕು ಅಂತಂದರೆ ಅವ್ರು ಆ್ಯಕ್ಚುಲಾಗಿ ಏನಾಗಬೇಕು ನೀತಿವಂತರು ಆಗಬೇಕು ಅಲ್ಲರ. ಪರಿಪೂರ್ಣ ಹಂತಕ್ಕೆ ಏನಾಗಬೇಕು ಅವ್ರು ಬರಬೇಕು. ದೇವರು ಅವ್ರ ಪಾಪನೆಲ್ಲ ಆ್ಯಕ್ಚುಲಾಗಿ ಕ್ಷಮಾಪಣೆ ಮಾಡಬೇಕು ಅಂತಂದರೆ ಇವ್ರು ಆ್ಯಕ್ಚುಲಾಗಿ ಏನು ಮಾಡಬೇಕು ನಡೆದು ನೋಡಿಸ್ಬೇಕಲ್ಲಿ ಅಲ್ವರ. ಸೊ ಇನ್ಫ್ಯಾಕ್ಟ್ ನೋಡ್ಬೇಕಾದ್ರೆ ಏನ್ರಿ ನಮಗೆ ಎಲ್ಲಾನು ನಂಬಿಕೆಯಿಂದ ಕೊಡಲ್ಪಡ್ತಾರೆ. ಆದರೆ ಆ ಕಾಲದಲ್ಲಿ ನಂಬಿಕೆಯಿಂದ ಅಲ್ಲ, ಎಲ್ಲ ಕ್ರಿಯೆಗಳ ಮುಖಾಂತರ ಏನು ಮಾಡಬೇಕು ಕೊಡಲ್ಪಡೋದು. ಅದಕ್ಕೆ ಎಷ್ಟೋ ಜನ ಬೇಸಿಕ್ ಕ್ಲಾಸ್ ಕೇಳ್ಬೇಕಾದ್ರೆ ಏನು ಮಾಡ್ಬಿಡ್ತಾರೆ, ಅಯ್ಯೋ ಬ್ರದರ್ ದೇವರಾಜ್ಯದಲ್ಲೇ ಬಂದ್ಬಿಡ್ತೀವಿ ಬಿಡಿ, ಈಸಿ, ಅವಾಗ ತುಂಬ ಸುಲಭವಾಗಿ ಬರ್ಬೋದು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಇವಾಗ ಧಾರಾಳವಾಗಿ ಪಾಪ ಮಾಡೋಕೆ ಹೋಗ್ಬಿಡ್ತಾರೆ. ನರ್ಕಾಲ ಅಂತ ಗೊತ್ತಾಗ್ಬಿಡ್ತಾರಲ್ಲ, ಅವಾಗ ಏನು ಮಾಡೋದು, ಬಿಡು ಏನು ಮಾಡೋದು, ನಮಗೆ ದೇವರು 1000 ವರ್ಷದಲ್ಲಿ ಚಾನ್ಸ್ ಕೊಡ್ತಾರೆ ಅಂತ ನೋಡೋದು, ಧಾರಾಳವಾಗಿ ಪಾಪ ಮಾಡೋದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೋಡ್ಬೇಕಾದ್ರೆ 1000 ವರ್ಷದಲ್ಲಿ ಇಂಥ ಮೆಂಟಾಲಿಟಿ ಇರೋರು ಕ್ರಿಸ್ತನ ಒಂದು ಏನ್ರಿ ರಾಜ್ಯದಲ್ಲಿ ಒಂದು ಪರಿಪೂರ್ಣ ಅಂತ ಬರೋಕ್ಕೆ ಅಷ್ಟು ಈಸಿ ಅಲ್ಲ, ತುಂಬ ಟಫ್. ಯಾಕಪ್ಪ ಟಫ್ ಅಂತಂದರೆ ಅವಾಗ ದೇವ್ರ ಪರ್ಫೆಕ್ಷನ್ಗೆ ಏನು ಮಾಡ್ತಾರೆ ಎದುರು ನೋಡ್ತಾರೆ. ಅಂದರೆ ಹೇಗೆ ಅಂದರೆ ಎಕ್ಸಾಂಪಲ್ ಅಂದರೆ ಇವಾಗ ದೇವ್ರು ನಮ್ಗೇನು ಹೇಳೋರೆ, ನೀನು ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ ಅಂತ ನಮ್ಗೇನು ಮಾಡೋರು ಹೇಳೋರೆ. ಕೆಟ್ಟದ್ದೆಲ್ಲ ನಾವೇನಿಲ್ಲ ಮಾಡಂಗಿಲ್ಲ ಅದರ, ಕೆಟ್ಟದ್ದು ನಾವು ಏನು ಮಾಡೋಂಗಿಲ್ಲ ಆಶಿಸಂಗಿಲ್ಲ ಅದರ. ಮನ್ಸಲ್ಲಿ ಒಂದು ಪಕ್ಷ ಮನಸ್ಸಲ್ಲಿ ಆಲೋಚನೆ ಬಂತು ಅಂದರೂ ಸರಿ ಅದನ್ನ ಕ್ರಿಯೆಯಲ್ಲಿ ಮಾಡೋಕ್ಕಲ್ಲ, ನಾವು ತರೋದಕ್ಕಾಗಲ್ಲ. ಅದು ಕೆಲವೊಂದ್ಸತಿ ಬಂದ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ, ಕಾರ್ಯದಲ್ಲೂ ಬಂದ್ಬಿಡ್ತಾರೆ ಅಲ್ವರ. ಆದರೂ ಕೂಡ ಏನು ಮಾಡ್ತಾರೆ ದೇವರು ಅದನ್ನ ಕೆಲವೊಂದ್ಸತಿ ಕ್ರಿಸ್ತನ ಮುಖಾಂತರ ನಮ್ದು ಏನು ಮಾಡ್ತಾರೆ ಕ್ಷಮಿಸ್ತಾರೆ. ದೇವರಾಜ್ಯದಲ್ಲಿ ಹಂಗಿಲ್ಲ ರೀ. ಏನೇ ಒಂದು ಮಾಡಬೇಡ ಅಂತಂದರೆ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳೋದು ಹೇಳೋದು ಏನಾಗ್ತಾರೆ ಅವಾಗ ಅಂತಂದರೆ ಅದಕ್ಕೆ ತಕ್ಕಂಥ ಶಿಕ್ಷೆಗಳು ಏನು ಮಾಡ್ತಾರೆ ದೇವರು ಕೊಡ್ತಾರೆ. ಅದಕ್ಕೆ ಹೇಳೋದು ಈ ಪ್ಯಾರಾಗ್ರಾಫ್ ಲಾಸ್ಟ್ ಹೇಳ್ತಲ್ಲ ಅಂದರೆ ಕ್ರಿಸ್ತನು ಮಧ್ಯಸ್ಥನಾಗಿರ್ತಾನೆ ಅಂತ ಬಿಟ್ಟು ಯಾವ ಥರ ಶಿಕ್ಷೆ ಕೊಡ್ತಾರೆ.
ಅಂತಂದ್ರೆ ನಂಬಿಕೆ ಇಲ್ಲ, ನಂಬಿಕೆ ತಕ್ಕಂತೆ ಕ್ರಿಯೆಗಳಿಲ್ಲ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಸಣ್ಣ ಪುಟ್ಟ ಶಿಕ್ಷೆಗಳು ಅವಾಗೆ ಸ್ಪಾಟಲ್ಲೇ ಕೊಟ್ಬಿಡ್ತಾರೆ. ಏನ್ರಿ ಅದನ್ನ ಪೋಸ್ಟ್ಪೋನ್ ಎಲ್ಲ ಮಾಡಕ್ ಹೋಗಲ್ಲ. ಇವಾಗ ನಮ್ಗೆಲ್ಲ ಏನು, ಇವಾಗ ನಾವು ಸುಳ್ಳು ಹೇಳ್ಬಿಡ್ತೀರಿ, ಮೋಸ ಮಾಡ್ತೀರಿ, ಅದರ ಒಬ್ರಿಗೆ ಏನೋ ಒಂಥರ ದುಃಖ ತರತೆಲ್ಲ ನಡ್ಕೋತೀರಿ, ಏನೋ ಮಾಡ್ತೀರಿ ಅಲ್ವಾ, ನಮ್ಮ ಬಲಹೀನತನ ಮಾಡ್ತೀರಿ, ಬೇಕು ಅಂತ ಯಾರು ಮಾಡಕ್ ಹೋಗಲ್ಲ. ಅವಾಗ ಏನಾಗ್ತದೆ, ಇದಕ್ಕೆಲ್ಲ ದೇವ್ರು ಇಮ್ಮಿಡಿಯೇಟ್ ಶಿಕ್ಷೆ ಕೊಡಲ್ಲ, ಅದಕ್ಕೆ ನಮ್ಗೆ ಧೈರ್ಯ ಜಾಸ್ತಿ, ಇನ್ನೂ ಮಾಡಕ್ ಹೋಗ್ಬಿಡ್ತೀರಿ ಅಲ್ವಾ. ಕ್ರಿಸ್ತನ ರಾಜ್ಯದಲ್ಲಿ ಹಂಗಿರಲ್ಲ ರೀ. ಎಕ್ಸಾಂಪಲ್, ಯಾರೋ ಒಬ್ರು ಸುಳ್ಳು ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ದೇವ್ರೇನ್ ಮಾಡ್ತಾರೆ, ಒಂದು ಬಾಯಿ ಕೆಲಸ ಮಾಡಿದ ರೀತಿಯಲ್ಲಿ ಮಾಡ್ಬಿಡ್ತಾರೆ. ಅದರ ಈ ಥರ ಆಗಿದೆಯಾ ಅಂತಂದ್ರೆ ಏನ್ರಿ, ಈ ಥರ ಸಿಮಿಲರ್ ಆಗಿ ಆಗಿರೋದು ನಾವೇನು ಮಾಡ್ತೀವಿ, ಬೈಬಲ್ ನೋಡ್ತೀವಿ. ಅದರ ಯಾರಪ್ಪ ಅಂದ್ರೆ ಸ್ನಾನಿಕನಾದ ಯೋಹಾನ ತಂದೆ, ಅವನ ಹೆಸರೇನು, ಏನು ತಂದೆ ಹೆಸರು ಏನು, ಜಕರಿಯಾ. ಅಯ್ಯೋ ಒಬ್ಬೊಬ್ರು ಒಂದು ಆಧಾರ್ ಕಾರ್ಡ್ ತರ್ತಿರಲ್ಲ. ಸರಿ, ಜಕೇರಿಯಾ ಬಂದ್ಬಿಟ್ಟು ದೇವ್ರು ಹೇಳ್ತಾರೆ, ನಿನ್ನ ಹೆಂಡತಿ ಗರ್ಭವತಿ ಆಗ್ತಾಳೆ, ಏನ್ರಿ ಅವ್ರು ಒಂದು ಗಂಡು ಮಗುನ ಜನ್ಮ ಕೊಡ್ತಾಳೆ ಅಂದ್ಬಿಟ್ಟು. ಜಕೇರಿಯಾ ನಂಬ್ತಾನ? ಇಲ್ಲ, ಏನಾಗ್ಬಿಡ್ತಾನ ಅವನು, ಮಾತಾಡಕ್ಕಾಗಲ್ಲ, ಮೂಗ ಆಗ್ಬಿಡ್ತಾನೆ ಅಲ್ವರ. ಸೊ ಅವಂಗೆ ನೋಡಿ ಎಮ್ಮಿಡಿಯಾಗಿ ಅಲ್ಲೇ ಶಿಕ್ಷೆ ಕೇಳ್ತಾನ್ರಿ ಅವ್ನು. ಮೂಗ ಆಗ್ಬಿಡ್ತಾನೆ. ಕ್ರಿಸ್ತನ್ ರಾಜ್ಯದಲ್ಲೂ ಕೂಡ ಇದೇ ತರ ಯಾರೋ ಸುಳ್ಳು ಹೇಳಿದ್ರೆ ಇಮ್ಮಿಡಿಯಾಗಿ ಮೂಗ ಆಗ್ಬಿಡ್ತಾರೆ. ಮೂಗ ಆಗಿದ ತಕ್ಷಣ ಏನ್ ಮಾಡ್ತಾನೆ ಅವನು, ಅಯ್ಯೋ ಮೂಗ ಆಗ್ಬಿಟ್ನಲ್ಲಪ್ಪ ಅಂತ ಏನ್ ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಸುಳ್ಳು ಹೇಳ್ಬೇಕಾರೆ ಸ್ವಲ್ಪ ಯೋಚನೆ ಮಾಡ್ತಾನೆ, ಅಯ್ಯೋ ಸುಳ್ಳು ಹೇಳ್ದ ಮೂಗ ಆಗ್ಬಿಡ್ತೀನಿ ಅಂತ ಏನ್ ಮಾಡ್ತಾನೆ, ಆ ಸುಳ್ಳನ್ನ ಸ್ವಲ್ಪ ಪಾಲೀಸಾಗಿ ಸುತ್ತಿ ಬಳಸಿ ಏನ್ ಮಾಡ್ತಾನೆ, ಚೆನ್ನಾಗಿ ಪೇಂಟಿಂಗ್ ಮಾಡಿ ಹೇಳ್ತಾನೆ. ಆವಾಗ ಮೂಗ ಆಗ್ಬಿಟ್ರೆ ಅಯ್ಯೋಯ್ಯೋ ಇದು ಮಾಡಂಗಿಲ್ವಾ ಅಂತ ಏನ್ ಮಾಡ್ತಾನೆ, ಸುಧಾರಿಸ್ಕೊಂಡ್ಬಿಡ್ತಾನೆ. ಇನ್ಮೇಲಿಂದ ನಾವು ಯಾವುದೇ ರೀತಿ ಮಾಯವಾಗಿ ನಡ್ಕೊಂಬಾರ್ದಪ್ಪ, ಯಥಾರ್ಥವಾಗಿರ್ಬೇಕು, ಸಿನ್ಸಿಯರ್ ಆಗಿರ್ಬೇಕು ಅಂತ ಏನ್ ಮಾಡ್ತಾನೆ ಅವನು, ನಡೀಲಿಕ್ಕೆ ಶುರು ಮಾಡ್ತಾನೆ. ಅದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ, ಯಾರು ಏನ್ರಿ ಹೊಡೆಯಕ್ ಹೋದ ಅಂತಂದ್ರೆ, ಕೈ ಎತ್ತಿದ್ರೆ ದೇವ್ರೇನ್ ಮಾಡ್ತಾರೆ, ಕೈನ ಸರಿ ಏನ್ ಮಾಡ್ತಾರೆ ಅಂತಂದ್ರೆ, ಹೇಳ್ರಿ ಶೋಭಾ ಅಷ್ಟರ್ ಹೇಳಿ. ಹಂಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಹಂಗೆ ಸ್ಟಾಪ್ ಮಾಡ್ತಾರೆ. ವೆರಿ ಗುಡ್. ಬೈಬಲ್ ಇದೆಯಾ ಅದಕ್ಕೆ ಆಧಾರ ಇದೆಯಾ? ಬೈಬಲ್ ಹತ್ರ ಮಾಡಿದ ಯಾರುಗಳು ಇದೆಯಾ? ರೆಹಬ್ಬಾಮ್ ಹೇಳಿದಿರಾ? ರೆಹಬ್ಬಾಮ್ ಮತ್ತೆ ಜೆರೊಬಾಮ್ ಅವರ ಯಾರು ರಾಜ ಕೇಳಿದಿರಾ ಏನ್ರಿ? ಅವನೇನ್ ಮಾಡ್ತಾನೆ, ಮತ್ತೆ ಇನ್ನೊಬ್ಬ ರಾಜ ಇರ್ತಾನೆ, ಏನ್ ಮಾಡ್ತಾನೆ ಅಂತಂದ್ರೆ ಹೋಗ್ಬಿಟ್ಟು ಧೂಪವೇದಿಗೆ ಒಂದು ಧೂಪ ಕಾದಿಕ್ ಹೋಗ್ತಾನೆ. ಹೇಳ್ತಾರೆ ಬಡಿ ಸರ್ ಹಂಗೆ ಮಾಡ್ಬಾರ್ದು, ನೀವು ಹಾಕ್ಬಾರ್ದಲ್ಲ ಅಂತ ಅಂದ್ಬಿಟ್ಟು. ಅದರ ಅವಾಗ ಇವ್ನು ಹೇಳಿ ಮತ್ತೆ ಕೇಳಲ್ಲ, ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಧೂಪ ಹಾಕೋದಿಕ್ಕೆ ಹೋಗ್ತಾನೆ. ನೋಡೈತೀನಿ ಹಿಂಗೆ ಕೈ ನೀಡ್ತಾರೆ ನೋಡ್ರಿ, ಕೈ ಹಂಗೆ ಆಗ್ಬಿಡ್ತಾರೆ, ಕಲ್ ಥರ ಆಗ್ಬಿಡ್ತಾರೆ, ಕೈ ವಾಪಸ್ ಹಿಂದಕ್ಕೆ ಬರಲ್ಲ, ಏನು ಮಾಡೋದು ಗೊತ್ತಾಯಿಲ್ಲ. ಅದರ ಅವಾಗ ಏನು ಮಾಡ್ತಾನೆ, ಯಾವಾಗ ಪ್ರವಾದಿ ಹಾಕ್ಬೇಡ ಅಂತ ಹೇಳ್ತಾರೋ ಆ ಪ್ರವಾದಿಗೆ ಹಿಡೀರಿ ಫಸ್ಟ್ ಅಂತ ಹೇಳ್ತಾರೆ. ಯಾವಾಗ ಒಂದು ಕೈ ಕಲ್ ಥರ ಆಗ್ಬಿಡ್ತಾರೋ ಅದ್ರ ಪ್ರವಾದಿ ಇಟ್ಕೊಂಡ್ರಪ್ಪ, ಅಯ್ಯೋ ದಯವಿಟ್ಟು ಪ್ರೇಯರ್ ಮಾಡಪ್ಪ, ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನನ್ನ ತಪ್ಪಾಗೋಯ್ತು ಅಂತ ಕೇಳ್ಕೊಂತಾನೆ. ಅದರ ನೋಡಿ ಟಕ್ಕಂತ ಕೈಯ ಕಾಲ ನೆಟ್ಟಿಗೆ ವರ್ಕ್ ಆಗಿಲ್ಲ ಅಂದ್ರೆ ಬಾಯಿನ ನಿಂಬಿಡ್ತು, ಏನಂದ್ರೆ ಮನಸ್ಸಂತರ ಬಂದ್ಬಿಡ್ತು, ದೇವ್ರ ಕಡೆ ತಿರ್ಗೋದಿಕ್ಕೆ ಏನು ತಗ್ಗಿಸ್ಕೊಂಡು ನೋಡಕ್ಕೆ ಶುರು ಮಾಡ್ಬಿಟ್ಟ. ಯಾವಾಗ ತಗ್ಗಿಸ್ಕೊಂಡು ನೋಡೋದ್ನೋ ತನ್ನ ಮಾರ್ಪಾಡುಗಳನ್ನ ತನ್ನೋ ದೇವ್ರೇನ್ ಮಾಡ್ತಾವನ್ನ ರಿಲೀಸ್ ಮಾಡ್ಬಿಟ್ರು. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ದೇವ್ರ ರಾಜ್ಯದಲ್ಲಿ ಆಕ್ಚುಲ್ ಆಗಿ ಇದಾಗ್ತಾರ್ರಿ. ಅದರ ಇವಾಗ ನಮ್ಗೆ ಹಂಗಾಗಲ್ಲ. ಅದರ ಇವಾಗ ನಾವು ಯಾರಿಗೋ ಒಬ್ರಿಗೆ ಹೊಡೆಯಕ್ಕೆ ಹೋಗ್ತೀನಿ ತಿಳ್ಕೊಳ್ಳಿ, ಹೋಗಲ್ಲ, ಯಾರು ಪಕ್ಷ ಹೇಳ್ತಾ ಇರೋದು. ಅದರ ಕೈ ಎತ್ತಬೇಕು ಅಂತಂದ್ಬಿಟ್ಟು ಹೋದವಾಗ ನಮ್ಮ ಕೈಗಳನ್ನ ದೇವ್ರು ಹಿಡಿತಾರೆ, ಹಿಡಿಯಲ್ಲ, ಹೊಡಿ ಅಂತಾನೆ ಬಿಡ್ತಾರೆ. ನೋಡ ನೀವು ಏನು ಮಾಡ್ತಾ ಅಂತ, ಎಷ್ಟು ಹೊಡಿತಾನೆ, ಎಷ್ಟು ಏಟ್ ತಿಂತಾನೆ, ಎಷ್ಟು ಏಟ್ ಕೊಡ್ತಾನೆ ಅಂತ ನೋಡ್ತಾರೆ. ದೇವ್ರು ನಮ್ಗೆ ಇಮ್ಮಿಡಿಯೇಟ್ ಶಿಕ್ಷೆನೂ ಕೊಡೋದಿಲ್ಲ. ಅದರ ನಾವೆಲ್ಲ ಇದೆಲ್ಲ ಆಗ್ಬಿಟ್ಮೇಲೆ ಕೂಡ ನಾರ್ಮಲ್ ಆಗೇ ಇರ್ತೀರಿ, ನಮ್ಗೇನು ಆಗಲ್ಲ, ಅನಾರೋಗ್ಯ ಬರೋದಿಲ್ಲ, ಯಾರು ನಮ್ಗೇನಾಗಲ್ಲ, ಎಂಥ ದುರ್ಘಟನೆ ಆಗಲ್ಲ, ಚೆನ್ನಾಗಿರ್ತೀರಿ. ಅದರ ನಾವೇನು ತಿಳ್ಕೊಂಬಿಡ್ತೀರಿ, ಓ ದಿಸ್ ಇಸ್ ವೆರಿ ಗುಡ್ ಅಂತ. ಆದರೆ ಮೇಲ್ಗಡೆ ಪರಲೋಕದಲ್ಲಿ ಪಾಯಿಂಟ್ಸ್ ಏನಾಗ್ತದಲ್ಲಿ ಕಮ್ಮಿ ಆಗ್ತಾ ಇರ್ತಾರೆ. ಇವೆಲ್ಲಾನು ನಮ್ಮ ತೀರ್ಪಿಗೆ ಏನಾಗ್ತದೆ ಅಲ್ಲಿ ಬೀಳ್ತಾ ಇರ್ತಾರೆ. ಅದರ ಸೊ ಇಲ್ಲಿ ಏನಾರೋ ವರ್ತನೆಗಳು ನೋಡ್ತಂದ್ರೆ ನಮ್ದಲ್ಲಿ ಪಾಯಿಂಟ್ಸ್ ಏನಾಗ್ತದೆ, ನೀತಿವಂತಿಕೆ, ನಮ್ಮನ್ನ ನೀತಿವಂತರಾಗಿ ಎಣಿಸಿದ್ದಾರೆ. ನಮ್ನ ಏನಂತ ಎಣಿಸಿದ್ದಾರೆ, ನಾವು ಪಾಪಿಗಳಲ್ಲ, ವೆರಿ ಗುಡ್ ಪರಿಶುದ್ಧರು ಅಂತ ನಮ್ನ ಎಣಿಸಿದ್ದಾರೆ. ಈ ಥರ ಹೊಲಸು ಕೆಲಸಗಳು ಮಾಡ್ತಾ ಇದ್ರೆ ದೇವ್ರೇನ್ ಮಾಡ್ತಾರೆ, ನಮ್ಮನ್ನ ಪಾಪಿಯಾಗಿ ಎಣಿಸಿರೋದ್ ಏನ್ ಮಾಡ್ತಾರೆ, ಸರಿ ಪಾಪಿಯಾಗಿಲ್ಲ ಅಂತ ಎಣಿಸಿರೋದ್ ಏನ್ ಮಾಡ್ತಾರೆ, ಅದನ್ನ ಸ್ವಲ್ಪ ಪಾಯಿಂಟ್ಸ್ಗಳು ಏನ್ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ನಮ್ಮ ನೋಡೋ ದೃಷ್ಟಿಕೋನ ಏನ್ ಮಾಡ್ತಾರೆ ದೇವ್ರು ಇವಾಗ ಚೇಂಜ್ ಮಾಡ್ಕೊತಾರೆ ಅಲ್ವರ. ಆಮೇಲೆ ಏನ್ರ ಇದೇ ಥರ ನಾವು ನಮಗೆ ದೇವ್ರಿಗೆ ಇಷ್ಟೆಲ್ಲರ ಕೆಲಸಗಳು ಒಂದೊಂದು ಮಾಡ್ತಾ ಇರ್ಬೇಕು, ಏನಾಗ್ತಾರೆ ನಮ್ಮಲ್ಲಿ ಪಾಯಿಂಟ್ಸ್ಗಳು ಕಮ್ಮಿ ಆಗ್ತಾರೆ. ಆದರೆ ಇವಾಗ ಹಂಗೆ ಬದರ್ ನಾವು ಈ ಥರ ದಿನ ಮಾಡ್ತೀವಿ, ಇವಾಗ ಏನು ಮಾಡಬೇಕು ಅಂದರೆ
ನಮಗೆ ನೀತಿ ವಸ್ತ್ರ ಕೊಟ್ಟರು ಅದರ ಈ ವಸ್ತ್ರದ ಮೇಲೆ ಕರೆಗಳು ಬೀಳ್ತಾ ಇರ್ತಾರೆ ಅಲ್ಲ, ಒಂದೊಂದು ಮಿಸ್ಟೇಕ್ ಮಾಡೋದು ಬರ್ತಾ ಇರ್ತಾರೆ. ಏನು ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಅಲ್ಲೇ ಹೋಗ್ಬಿಟ್ಟು ದೇವರ ಸಾರಿ ಕೇಳ್ಬಿಡ್ಬೇಕು. ಯಾವಾಗ ರಾತ್ರಿ ಮಲಗಬೇಕಾದ್ರೆ 10 ಗಂಟೆಗೆ ಎಲ್ಲ ಊಟ ಎಲ್ಲ ತಿಂದಿದ ಮೇಲೆ ದೇವತ್ರ ಹೋಗ್ಬಿಟ್ಟು ದೇವರೇ ನನ್ನ ಪಾಪಗಳಿಗೆ ಕ್ಷಮಿಸು ಅಂತಲ್ಲ, ಆ ಮೂಮೆಂಟಲ್ಲಿ ಆ ಸ್ಪಾಟಲ್ಲಿ, ಅದು ಒಳ್ಳೇದೇ ಇಲ್ಲ ಅಂತ ಹೇಳ್ತಲ್ಲ, ಹಂಗೆಲ್ಲ ಮಾಡೋದು ಬಿಟ್ಬಿಟ್ಟಿರ ಅದರ ಆ ಸ್ಪಾಟಲ್ಲಿ ಆ ಮೂಮೆಂಟಲ್ಲೇ ಅಯ್ಯೋ ದೇವರೇ ನಾ ಈ ಥರ ಬೇಕು ಅಂತ ಮಾಡಿಬಿಟ್ಟೆ, ನಾನು ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ, ನಾ ಈ ಥರ ಮಾತಾಡ್ಬಿಟ್ಟೆ, ನಾನು ದುಡುಕ್ಬಿಟ್ಟೆ, ಈ ಥರ ನಾನು ನಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟ ಅಂತಂದರೆ ದೇವ್ರ ಕನ್ಫೆಸ್ ಮಾಡಿದ್ರೆ ದೇವ್ರು ನಮ್ಮನ್ನ ಏನು ಮಾಡ್ತಾರೆ, ನಮ್ಮ ಪಾಪಗಳನ್ನಲ್ಲೇ ಕ್ಷಮಿಸ್ಬಿಡ್ತಾರೆ. ಅವಾಗೇನು ನೋಡ್ತಾರೆ, ಉದ್ದೇಶ, ಓ ಇವ್ನು ಮಾಡಬೇಕು ಅಂತ ಉದ್ದೇಶ ಇರಲ್ಲ, ಏನಾಗ್ಬಿಟ್ಟು ಮಾಡ್ಬಿಟ್ಟ, ಸರಿಯಪ್ಪ ಕ್ಷಮಿಸ್ಬಿಡ್ರ ಅಂತ ದೇವರೇ ಮಾಡಿದ್ರೆ ಕ್ಷಮಿಸ್ಬಿಡ್ತಾರೆ. ಇದು ನಮಗೆ ನಡೆಯುವಂಥ ನೀತಿವಂತಿಕೆಯ ಒಂದು ಕಾರ್ಯ. ಕ್ರಿಸ್ತನ್ ರಾಜ್ಯದಲ್ಲಿ ಹಂಗಲ್ಲ, ಆ್ಯಕ್ಚುಲಾಗಿ ನಡೆದು ನೋಡಿಸ್ಲೇಬೇಕು. ಫಿಸಿಕಲಾಗಿ ನಡೆದಿಲ್ವಾ, ಆ್ಯಕ್ಚುಲಾಗಿ ಮಾಡಿಲ್ಲ ಅಂತಂದರೆ ದೇವರ ರಾಜ್ಯದಲ್ಲಿ ಏನ್ರಿ ಆ ಪರಿಪೂರ್ಣತೆಗೆ ನಿಧಾನವಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಎಷ್ಟು ದಿನ ಮಾಡಬೇಕು? ಎಷ್ಟು ದಿನ ಮಾಡ್ಬೇಕು ಗೊತ್ತಾ? ಎಷ್ಟು ದಿನ ಮಾಡಬೇಕು ದೇವರ ರಾಜ್ಯದಲ್ಲಿ? 100 ವರ್ಷ. 100 ವರ್ಷ. ವೆರಿ ಗುಡ್, ಪರವಾಗಿಲ್ಲಪ್ಪ, ಕ್ಲಾಸ್ ಚೆನ್ನಾಗಿ ಕೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ವೆರಿ ಗುಡ್, ಎಕ್ಸಲೆಂಟ್, ಸೂಪರ್. ಅದರ ಇಮ್ಯಾಜಿನ್ ಮಾಡಿ, ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಪ್ಪ, ನಿಮ್ಮ ಬಾಸ್ ಮಾತು ನೀವು ಕೇಳೋದೇ ಇಲ್ಲ. ಅವಾಗ ಬಾಸ್ ಏನು ಮಾಡ್ತಾನೆ? ನಿಮ್ಮ ಮಾತನ್ನು ಕೇಳೋ ರೀತಿಯಲ್ಲಿ ಅವನು ನಿಮ್ಮನ್ನ ಚೇಂಜ್ ಮಾಡ್ತಾನೆ. ಹೆಂಗೆ ಚೇಂಜ್ ಮಾಡ್ತಾನೆ? ನಿಮ್ಗೆ ಯಾರಿಗೂ ಅನುಭವ ಇಲ್ಲ ಅಲ್ವಾ? ಸರಿ, ಹೇಗೆ ಮಾಡ್ಬೋದು ಅಂದರೆ ನಿಮ್ಗೆ ಹಿಂಸೆ ಕೊಡೋಕೆ ಶುರು ಮಾಡ್ತಾನೆ. ಈ ಕೆಲಸದಿಂದ ಡೈರೆಕ್ಟಾಗಿ ತೆಗಿ ಅಂತಾಗಲ್ಲ, ಕೆಲಸನ ಬಿಟ್ಟು ಹೋಗು ಅಂತ ಹೇಳೋಕ್ಕಾಗಲ್ಲ ಅಲ್ವರಾ? ಅವಾಗ ಏನು ಮಾಡ್ತಾನೆ, ನಿಮಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾನೆ. ಹೆಂಗೆ ಟಾರ್ಚರ್ ಕೊಡ್ತಾನೆ? ಬೆಳಿಗ್ಗೆ 10 ಗಂಟೆ ಕಟ್ಟಾಗಿರೋ ಇರಬೇಕು. 5 ನಿಮಿಷ ಲೇಟ್ ಆದರೆ ಏನು ಮಾಡ್ತಾನೆ? ಬೈತಾನೆ ರೂಲ್ಸ್ ಪ್ರಕಾರ. ಇನ್ನು ಅರ್ಧ ಗಂಟೆ ಲೇಟಾಗಿ ಬಂದರೆ ಏನು ಮಾಡ್ತಾನೆ? ಮೆಮೊ ಕೊಡು ಅಂತಂತಾನೆ. ಇನ್ನೂ ಸ್ವಲ್ಪ ಲೇಟಾಗಿ ಬಂತು ಅಂತಂದರೆ ಹೇಳಿ ಮತ್ತೆ ಕೇಳಲ್ಲ ಅಂತಾನೆ. ಏನು ಮಾಡ್ತಾನೆ? ಅವನ್ನ ಗೇಟ್ ಹತ್ರ ನಿಲ್ಲಿಸು ಅಂತಾನೆ ಅದರ. ಆಮೇಲೆ ಏನ್ರಿ, ಸರಿಯಪ್ಪ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಟ್ರಿ, ನೆಕ್ಸ್ಟ್ ಇನ್ನೊಂದು ಥರ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. 8 ಅವರ್ ಕೆಲಸದಲ್ಲಿ ಭಯಂಕರ ಕೆಲಸ ಏನು ಮಾಡಿಸೋದು 1 ನಿಮಿಷ ಕೂಡ ಏನು ಮಾಡೋದಿಲ್ಲ, ಕೊಡೋದಿಲ್ಲ ಅಲ್ಲ. ಫೋನ್ ಬಂದರೆ ಫೋನ್ ಏನು ಮಾಡೋದು? ಕಿತ್ತಿಟ್ಕೊಳೋದು, ಫೋನ್ ಮಾಡೋಂಗಿಲ್ಲ, ಫೋನ್ ಯೂಸ್ ಮಾಡೋಂಗಿಲ್ಲ ಆಫೀಸಲ್ಲಿ ಅಂತಂದ್ಬಿಟ್ಟು ಈ ಥರ ಏನು ಮಾಡೋದು? ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅದರ ಯೋಚನೆ ಮಾಡಿ, ಈ ಥರ ಪ್ರೆಷರ್ ಕೊಡ್ತಾ ಏನಾಗ್ತಾನೆ, ಅವ್ನಿಗೆ ಇಡೋದು 2 ಆಪ್ಷನು. ಒಂದು, ಅವ್ನ ಮ್ಯಾನೇಜರ್ ಹೇಳೋದಂಗೆ ಎಲ್ಲ ಕೇಳ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಕೆಲಸ ಏನು ಮಾಡಬೇಕು? ಬಿಟ್ಟು ಹೋಗ್ಬೇಕು. ಅದರ ಇವಾಗ ಬೇರೆ ಎಲ್ಲೂ ವಿಧಿ ಇಲ್ಲ, ನಮಗೆಲ್ಲೂ ಕೆಲಸ ಸಿಕ್ಕಲ್ಲ ಅಂತ ಮನುಷ್ಯ ಏನು ಮಾಡ್ತಾನೆ? ತಗ್ಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡ್ತಾನೆ? ಅನುಸರಿಸ್ಕೊಂಡು ಹೋಗ್ತಾನೆ. ಅದರ ಮ್ಯಾನೇಜರ್ನ ಆದಷ್ಟು ತಣ್ಣಕ್ಕೆ ಇಡೋದಕ್ಕೆ ಏನು ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ. ಅವ್ನು ಹೇಳೋ ಕೆಲಸ ಎಲ್ಲ ಮಾಡಿಬಿಟ್ಟು ಏನ್ರಿ ಸ್ಮಾರ್ಟಾಗೆ ಏನ್ರಿ ಅವನು ಮ್ಯಾನೇಜರ್ನ ಪ್ಲೀಸ್ ಮಾಡೋಕ್ಕೆ ಏನು ಮಾಡ್ತಾನೆ? ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದರ ಇದೇ ಕ್ರಿಸ್ತನ್ ರಾಜ್ಯದಲ್ಲಿ ಆಗೋದು. ಕ್ರಿಸ್ತನ್ ರಾಜ್ಯದಲ್ಲಿ ಯೇಸು ಕ್ರಿಸ್ತ ಹೆಂಗೊತ್ತ ಆಳ್ವಿಕೆ ಮಾಡ್ತಾರೆ ನೋಡಿ. ಓದನ ವಾಕ್ಯ, ಪ್ರಕಟಣೆ 2ನೇ ಅಧ್ಯಾಯ, ರೆವಲ್ಯೂಷನ್ 2 ನಿಮಿಷ ರೀ. ಕಬ್ಬಣ ಕೋಳಿಂದ ಆಳ್ವಿಕೆ ಮಾಡ್ತಾನೆ ಅಂತ 27ನೇ ವಚನ. ಓದಿ ಸರ್. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ನೋಡ್ರ, ರೆವಲ್ಯೂಷನ್ 2:27 ಅವರ ಬಲ ಐತಲ್ಲ, ಹೆಮ್ಮೆ, ಗೌರವ, ಘನತೆ ಅದರ ಇವೆಲ್ಲ ಏನು ಮಾಡ್ತಾರೆ? ಮುರಿದಿ ತಗ್ಗಿಸ್ಕೊಬೇಕ್ರಿ. ಕಬ್ಬಿಣದ ಕೋಲಿಂದ ಸ್ಟ್ರಿಕ್ಟ್ ರೂಲ್ಸ್, ಹಿಂಗೆ ಮಾಡಲೇಬೇಕು, ಇಲ್ಲ ಇದ್ರೆ ಇರೋ, ಇಲ್ಲ ಒಯ್ತಾ ಇರೋ ಅನ್ನಂಗೆ ಅಷ್ಟೇ. ಅದರ ಹೋಗೋದಿಕ್ಕೂ ಬಿಡಲ್ಲ. 100 ವರ್ಷ ಕಟ್ಟಾಕ್ಬಿಡ್ತಾರೆ. ಯೋಚನೆ ಮಾಡಿ, 100 ವರ್ಷ ಟಾರ್ಚರ್ ಕೊಟ್ಟರೆ ಅವನು ಏನು ಮಾಡ್ತಾನೆ? ತಗ್ಗಿಸ್ಕೊಂತಾನೆ. ಆದರೂ ಅದ್ರಲ್ಲಿ ಯಾರು ತಗ್ಗಿಸ್ಕೊಂಡಿಲ್ವೋ ಅವ್ರು 2ನೇ ಮಾಡೋಕ್ಕೆ ಏನು ಮಾಡ್ತಾರೆ ಹೋಗ್ತಾರೆ. ಅದಕ್ಕೆ ಹೇಳೋದು, 1000 ವರ್ಷ ಬರೋದಕ್ಕಿಂತ ಇವಾಗ ದೇವ್ರಿಗೆ ಒಪ್ಪಿಸ್ಕೊಬಿಟ್ರೆ ಎಷ್ಟೋ ಬೆಸ್ಟ್ ರೀ. ಯಾಕೆ ಗೊತ್ತಾ? ದೇವ್ರು ನಮ್ಮನ್ನ ಒಂದೊಂದು ನಮ್ಮ ಆ್ಯಕ್ಷನ್ಸ್ ಮೇಲೆ ನೋಡೋಕೆ ಹೋಗಲ್ಲ. ಯಾಕೆ? ನನ್ನ ವೀಕ್ನೆಸ್ ಕೆಲವೊಂದೆಲ್ಲ ಏನು ಮಾಡ್ತಾರೆ? ಮಿಸ್ಟೇಕ್ ಮಾಡ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ದೇವರು? ಬರಲ್ಲ ಬಿಡಿ, ಇನ್ನೊಂದು ಚಾನ್ಸ್ ಕೊಡು. ಹೃದಯ ಪಕ್ಕ ಇರ್ಬೇಕ್ರಿ. ನಮ್ಮ ನಂಬಿಕೆ ಏನಾಗಿರ್ಬೇಕು? ಪಕ್ಕ ಇರಬೇಕು. ಏನೇ ಕಾರಣಕ್ಕೂ ನಮ್ಮ ನಂಬಿಕೆ ಏನು ಮಾಡ್ಬಿಡೋದು? ನಾವು ಬಿಡಬಾರ್ದು, ನಂಬಿಕೆನ ಕಳ್ಕೊಂಬಾರ್ದು. ನಮ್ಗೆ ಅದೇ ಟೆಸ್ಟು. ಅದರ ಅಪೊಸ್ತಲ ಪೌಲ ಹೇಳ್ತಾಳೆ, ಒಳ್ಳೆ ಹೋರಾಟನ ಏನು ಮಾಡಿದ್ದೀನಿ, ಹೋರಾಡಿದ್ದೀನಿ, ಏನು ಮಾಡಿದ್ದೀನಿ, ಕೊನೆಗೆ ಏನು ಉಳಿಸ್ಕೊಂಡಿದ್ದೀನಿ? ಕ್ರಿಸ್ತ ನಂಬಿಕೆ.
ಕ್ರಿಸ್ತ ನಂಬಿಕೆನ ಉಳಿಸ್ಕೊಂಡಿದ್ದೀನಿ. ಅದರ ನಂಬಿಕೆ ನಮಗೆ ಫೈಟೇ ನಂಬಿಕೆ ರೀ. ಅದರ ಏನ್ರಿ ಏನು ನಂಬಿಕೆ ಅನ್ನೋ ಗೊತ್ತಾ? ಪೇತ್ರನ್ಗೆ ಹೇಳ್ದೆ ಗೊತ್ತಾ, ಸಮುದ್ರ ಮೇಲೆ ಕಾಲ್ ಇಟ್ಕೊಂಡು ನಡ್ಕೊಂಬ ಅಂತ. ನಡೀತೀರಾ ನೀವು? ನಂಬಿಕೆ. ಇಲ್ಲಿ ನಡೀಕೈತೆ ನಮಗೆ? ನಡೀಕಾಗಲ್ಲ. ಅದು ನಂಬಿಕೆ. ನಂಬಿಕೆ ಮೇಲೆ ಒಂದು ಹೆಜ್ಜೆ ಇಡ್ತೀರಾ ಅಷ್ಟೇ ನೋಡೋದ್ರಿ ಅಲ್ವರ. ಸೊ ಇದು ದೇವ್ರ ನಮ್ಮ ಹತ್ರ ನೋಡೋಂಥ ಟೆಸ್ಟ್. ಕ್ರಿಸ್ತನ್ ರಾಜ್ಯದಲ್ಲಿ ನಂಬಿಕೆ ಇಲ್ಲ, ಆಕ್ಷನ್ಸ್. ಕಾರ್ಯದಲ್ಲಿ ನೋಡಿಸು ಅಷ್ಟೇ. ಅದರ ಕಾರ್ಯದಲ್ಲಿ ನೋಡಿಸ್ಕೊಂಡು ನಡೀಬೇಕು. ಎರಡೂ ಅದೇ ವ್ಯತ್ಯಾಸ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಅನು ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ನಮ್ಮ ಕರ್ತನು ತನ್ನನ್ನು ಮತ್ತು ತನ್ನ ಸಭೆಯನ್ನು ದ್ರಾಕ್ಷಾ ಬಳ್ಳಿಯನ್ನಾಗಿ ಪ್ರತಿನಿಧಿಸುತ್ತಾನೆ. ಇದು ನಮಗೆ ಬೇರು ಮತ್ತು ಕೊಂಬೆಗಳ ಪ್ರಸ್ತಾಪದ ಬಗ್ಗೆ ಉತ್ತಮ ನಿರೂಪಣೆಯನ್ನು ನೀಡುವುದಾಗಿದೆ. ಆದಾಮ ಮತ್ತು ಆತನ ಸಂತಾನವು ಮೂಲದ ಬೇರು ಮತ್ತು ಕೊಂಬೆಗಳಾಗಿದ್ದು, ಪಾಪವೆಂಬ ನಂಜಿಗೆ ತುತ್ತಾಗಿದ್ದು ಕೆಟ್ಟ ಪ್ರತಿಫಲವಾದ ಮರಣವನ್ನು ಉತ್ಪಾದಿಸಿತು. ನಮ್ಮ ಕರ್ತನಾದ ಯೇಸು ನೂತನ ಕೊಂಬೆಯಾಗಿ ಆದಾಮನ ದ್ರಾಕ್ಷಾ ಬಳ್ಳಿಯೊಂದಿಗೆ ಕಸಿ ಮಾಡಲ್ಪಟ್ಟು ಒಂದು ವಿನೂತನ ಫಲವನ್ನು ಬಿಟ್ಟನು. ದ್ರಾಕ್ಷಾ ಬಳ್ಳಿಯ ವಿಚಿತ್ರವೆಂದರೆ ಅದರ ಬಳ್ಳಿಗಳು ನೆಲದಲ್ಲಿ ಹೂತು ಹಾಕಿದರೆ ಅವು ಬೇರುಗಳಾಗಿ ಬಿಡುತ್ತವೆ. ಅದರಂತೆ ನಮ್ಮ ಕರ್ತನು ಆದಾಮನ ಕಸಿ ಮಾಡಲ್ಪಟ್ಟವನಾಗಿ ಹೂಳಲ್ಪಟ್ಟು ಕೊಂಬೆಯಾಗಿ ಸ್ಥಗಿತಗೊಂಡು ಬೇರಾಗುತ್ತಾನೆ. ಈ ಕಾಲದಲ್ಲಿರುವ ಆತನ ಸಭೆಗಳು ಆತನ ಕೊಂಬೆಗಳಾಗಿವೆ. ಅದರಂತೆ ಅವುಗಳನ್ನು ಪವಿತ್ರತೆಗೆ ಮತ್ತು ಫಲಗಳನ್ನು ಬಿಡುವವುಗಳಾಗಿವೆ. ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮ್ಮ ಫಲ. ರೋಮಾಯ 6:22. ನೂತನ ಜೀವವನ್ನು ಆತನಿಂದ ಸೆಳೆಕೊಳ್ಳಲಾಗುವುದು. ಆದರೆ ಈ ಯುಗದ ಎಲ್ಲಾ ಕೊಂಬೆಗಳು ಆತನ ಕೊಂಬೆಗಳಾಗಿ ಆತನಂತೆ ಹೆಚ್ಚಿನ ಫಲಗಳನ್ನು ನೀಡುವುದು ಮಾತ್ರವಲ್ಲ, ಆತನಂತೆಯೇ ಸಂಭಾವನೀಯವಾಗಿ ಹೂಳಲ್ಪಡಬೇಕು ಮತ್ತು ಆತನೊಡನೆ ಬೇರಿನ ಭಾಗಗಳಾಗಬೇಕು. ಮಿಲಿಯಾಂತರ ಯುಗದಲ್ಲಿ ಚೇತನಗೊಳ್ಳಬೇಕು ಮತ್ತು ಮಾನವ ಕುಲದ ಪುನಶ್ಚೇತನವನ್ನು ಸಂರಕ್ಷಿಸಬೇಕು ಎಂಬುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ನೋಡಿ, ಸೂಪರ್ ಆಗಿದೆ ಪಾಯಿಂಟ್ ಅಲ್ವರ. ಏನಪ್ಪ ಹೇಳ್ತಾರೆ, ಸತ್ಯದ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವೆಲ್ಲ ಏನಾಗಿದ್ದೀರಾ? ಕೊಂಬೆಗಳಾಗಿದ್ದೀರಾ ಅಂತಂತ ಹೇಳ್ತಾರೆ. ಅದರ ನೋಡಿ, ಈ ಮನುಕುಲಕ್ಕೆ ಫಸ್ಟ್ ಒರಿಜಿನಲ್ ಕೊಂಬೆ ಯಾರಪ್ಪ ಆಗಿದ್ದು ಅಂದರೆ ಏನ್ರಿ? ಬೇರು ಆದಾಮನು. ಅದನ್ನ ಬಿಟ್ಟಂಥ ಕೊಂಬೆಗಳು ಮನುಕುಲ. ಆದರೆ ಅದು ಬಂದಂಥ ಪ್ರತಿಫಲ ಏನಪ್ಪ ಅಂದರೆ ಪಾಪ, ಮರಣ ಅಂತ ನೋಡ್ತೀರಿ. ಅದರಿಂದ ಏನಾಯ್ತು? ಅದು ವೇಸ್ಟ್ ಆಗೋಯ್ತು. ಆದರೆ ಅದೇ ಕೊಂಬೆಯಲ್ಲಿ ಯೇಸು ಕ್ರಿಸ್ತ ಏನಾದ್ರು ಒಂದು ಕೊಂಬೆ ಥರ ಬೆಳೆದ್ರು ಅಲ್ವರ. ಅವ್ರು ಎಂಥ ಕೊಂಬೆಯಪ್ಪ ನೋಡ್ತೀರಿ ಅಂತಂದರೆ ನಿಜವಾದ ಅದರ ದ್ರಾಕ್ಷಿ ಬಳ್ಳಿ. ಅದರ ನಾವೇನಾಗಿದ್ದೀರಿ? ಅದರಲ್ಲಿ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿದಾಗ ನಾವು ಅದರಲ್ಲಿ ಏನಾಯ್ತು? ಒಂದು ಕೊಂಬೆಗಳಾಗ್ತೀರಿ. ನೋಡಿ, ದ್ರಾಕ್ಷಿ ಬಳ್ಳಿಗೆ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾರೆ. ಏನಪ್ಪ ಅಂತಂದರೆ, ಆ ರಂಬೆನ ಕಟ್ ಮಾಡಿ ನೆಲಕ್ಕೆ ಹೂತಿದ್ರೆ ಅದೇ ಹೊಸದಾಗಿ ಏನಾಗ್ತದೆ? ಒಂದು ಗಿಡ ಥರ ಬೆಳಿತಾರೆ. ಅದರ ಇದು ಸ್ಪೆಷಲ್ ಕ್ಯಾರೆಕ್ಟರ್ ಯಾರಿಗಪ್ಪ ಇದೆ ಅಂತಂದರೆ, ಆ ಒಂದು ಗ್ರೇಪ್ಸ್ ವೈನಿಗೆ ಏನಾಗಿದೆ ಇದೆ, ಈ ಬೇರೆ ಗಿಡಗಳಿಗೆ ಏನಾಗಿಲ್ಲ ಅದು ಈ ಥರ ಸಾಮಾನ್ಯವಾಗಿಲ್ಲ ಅದರ. ಇದೊಂಥರ ಎಕ್ಸ್ಟ್ರಾರ್ಡಿನರಿ, ಡಿಫ್ರೆಂಟ್. ಅದರ ಇದು ಏನಪ್ಪ ಸೂಚಿಸ್ತಾರೆ ಅಂತಂದರೆ, ಯೇಸು ಕ್ರಿಸ್ತು ಮನುಕುಲದಿಂದ ಕಟ್ಟಾಗಿ ಮರಣದಲ್ಲಿ ತನ್ನ ಜೀವನ ಒಪ್ಪಿಸ್ಕೊಟ್ಟಾಗ ನೆಲದಲ್ಲಿ ಊತಲ್ಪಟ್ಟಿದ್ಮೇಲೆ ಏನು ಮಾಡಿದ್ರೆ? ಹೊಸ ಚಿಗುರಾಗಿ ಏನು ಮಾಡಿದವರು? ಅವರು ಬೆಳೆದರು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವೇನಾಗಿದ್ದೀರ ಅದರಲ್ಲಿ? ಕೊಂಬೆಗಳಾಗಿದ್ದೀರ. ಸೊ ನಾವೇನೇನಾಗಿದ್ದೀರಿ? ಇವಾಗ ಕ್ರಿಸ್ತನಲ್ಲಿ ಕೂಡ ನಾವೇನಾಗಿದ್ದೀರಿ? ಅಲ್ಲಿ ಅಟ್ಯಾಚ್ ಆಗಿದ್ದೀರಿ. ಈ ಒಂದು ಬ್ರಾಂಚಲ್ಲಿ ಸಭೆ ಯಾವ ಥರ ಒಂದು ಅಟ್ಯಾಚ್ಮೆಂಟ್ ಆಗಿದೆಯೋ, ದೇವ್ರ ರಾಜ್ಯದಲ್ಲಿ ಏನಾಗ್ಬೋದು? ಇಡೀ ಮನುಕುಲ ಕೂಡ ಏನಾಗ್ಬೋದು? ಇದರಲ್ಲಿ ಬರ್ಬೋದು. ಈ ಒಂದು ಏನಂದರೆ ಬೇರಿಂದಾನೆ ಮನುಕುಲಕ್ಕೆ ಏನಾಗ್ತಾರೆ? ಒಂದು ಜೀವ ಬರ್ತಾರೆ ಅಂತ ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅನಿತಾ ಸಿಸ್ಟರ್, ಇದೆಯಾ ಬುಕ್ಕು? ಬುಕ್ ಇದೆ, ಸ್ವಲ್ಪ ನಮಗೆ ಇದು ಇದೆ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಬ್ರದರ್. ಹೌದ್ರಾ? ಸರಿ, ಎನಿಬಡಿ ಎಲ್ಸ್? ಆಮೇಲೆ ಅಮೃತ ಸಿಸ್ಟರ್. ಓದ್ತೀನಿ, ಸ್ವಲ್ಪ ಕಟ್ಟು ಆಗ್ಬೋದು. ಹೋದ್ರಿ ನೋಡೋಣ. ಇದೆ ಅಲ್ವಾ? ಪತನಗೊಂಡ ಆದಾಮನು. ಎಸ್. ಪತನಗೊಂಡ ಆದಾಮನು ಮಾನವ ಕುಟುಂಬವನ್ನು ಪಾಪ ಮತ್ತು ಮರಣದ ಬಂಧನದಲ್ಲಿ ಉತ್ಪತ್ತಿ ಮಾಡಿದನು. ಎರಡನೇ ಆದಾಮನು ಆದ ಕ್ರಿಸ್ತನು ಮೊದಲನೆಯವನ ಮತ್ತು ಆತನ ಜನಾಂಗದವರ ಅಧಿಕಾರವನ್ನು ತರುವವನಾಗಿ
ಎಲ್ಲಾ ಇಚ್ಛೆಯುಳ್ಳವರು ಮತ್ತು ವಿಧೇಯರನ್ನು ಪುನಶ್ಚೇತನ ಹೊಂದಲು ತಯಾರು ಮಾಡುವವನಾಗಿದ್ದಾನೆ. ಇದನ್ನು ಪುನಶ್ಚೇತನವೆಂದು ಕರೆಯಲಾಗುವುದು. ಅಪೊಸ್ತಲ ಕೃತ್ಯ 3:19-23 ನೋಡಿರಿ. ಮೊದಲನೆಯ ಆದಾಮನಲ್ಲಿ ಕಳಕೊಂಡ ಈ ಲೋಕದ ಸವಲತ್ತುಗಳನ್ನು, ಆಶೀರ್ವಾದಗಳನ್ನು ಹಿಂತಿರುಗಿಸುವುದು, ಅಂದರೆ ಕರ್ತನ ಬಳ್ಳಿಗಾಗಿ ಮನುಕುಲವು ಪುನರ್ವಶಗೊಂಡು ದೇವರನ್ನು ಸ್ತುತಿಸಲು ಫಲಪ್ರದವಾಗಿರುವರು. ಆದರೆ ಗಮನಿಸತಕ್ಕದ್ದೇನೆಂದರೆ, ಬುಡವಾಗುವ ಸವಲತ್ತು ಕ್ರಿಸ್ತನಿಗೆ ಶಿರಸ್ಸು ಮತ್ತು ದೇಹ, ಅಂದರೆ ಸುವಾರ್ತಾಯುಗದಲ್ಲಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಮೀಸಲಾಗಿದೆ. ಈ 1 ಪೇತ್ರ 1:2. ಹಿಂದಿನ ಕಾಲದ ಕೊಂಬೆಯು ಹೂಳಲ್ಪಟ್ಟು ಬುಡವಾಗುವ ಮೊದಲೇ ಜೀವಿಸಿದ್ದ ದಾವೀದನ ಮತ್ತು ಇತರ ಗಣ್ಯ ಅರ್ಹರಗಳು ಎಂದಿಗೂ ಈ ಬುಡದ ಭಾಗವಾಗಲಿ ಮಿಲಿಯಾಂತರ ಯುಗದ ನಂಬಿಗಸ್ತರಾಗಲಿ ಆಗಲಾರರು. ಆದರೆ ಅವರು ಆತನ, ಅಂದರೆ ಸರ್ವ ಸಂಪೂರ್ಣ ವ್ಯಕ್ತಿಯಾದ ಯೇಸು ಕ್ರಿಸ್ತನ ಹೋಲಿಕೆಯನ್ನು, ಅದು ಈ ಲೋಕದ್ದಾಗಲಿ ಪರಲೋಕದ್ದಾಗಲಿ ಹೊಂದಿಕೊಳ್ಳುವಾಗ ಅವರಿಗೆ ತೃಪ್ತಿಯಾಗುವುದು. ಮಾನವ ಜಾತಿಗೆ ಸರ್ವ ಸಂಪೂರ್ಣ ವ್ಯಕ್ತಿಯಾದ ಯೇಸು ಕ್ರಿಸ್ತನ ಪವಿತ್ರ ಕೊಂಬೆಯಾಗುವ ಹೋಲಿಕೆಯನ್ನು ಹೊಂದಿಕೊಳ್ಳುವ ಸದಾವಕಾಶ ಒದಗಿ ಬರುವುದು. ಅದೇ ಸಮಯದಲ್ಲಿ ಆತನ ದೇಹವು ಮೊದಲಗಿತ್ತಿಯು ಆತನ ನಂಬಿಗಸ್ತ ಸಹಾಯಕ ಯಾಜಕರಾದವರು ಆದ ಸಭೆಯು ಈಗ ಕ್ರಿಸ್ತನ ಶ್ರಮೆಯ ಹಿಂದೆ ಇರುವುದನ್ನು ಭರ್ತಿ ಮಾಡುವವರಾಗಿದ್ದು, ಆತನೊಂದಿಗೆ ಆತನ ಮರಣದ ಸಾರೂಪ್ಯದಲ್ಲಿ ಬಿತ್ತಲ್ಪಟ್ಟವರು ಆತನ ಪರಲೋಕದ ಸಾರೂಪ್ಯವನ್ನು ಪಡಕೊಳ್ಳುವರು. 1 ಕೊರಿಂಥ 15:48-49 ಮತ್ತು ಇಬ್ರಿಯ 11:39-40. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸದ್ಗೆ ನೋಡ್ಬೇಕಾದ್ರೆ ಇವಾಗ ನಾವೇನ್ ಮಾಡಿದ್ರೆ ಅಲ್ಲಿ ರೂಟು, ಬೇರು ಮತ್ತೆ ಕೊಂಬೆ ಅಂತ ನೋಡಿದ್ರಿ ಅಲ್ಲರ. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಈ ಒಂದು ಬೇರಾಗೋದಕ್ಕೆ ಯಾರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ, ಕ್ರಿಸ್ತನಿಗೂ ಮತ್ತೆ ಕ್ರಿಸ್ತನ ಸಭೆಗೆ ಮಾತ್ರ ಏನ್ ಮಾಡಿರೋದು ಈ ಅವಕಾಶನ ಕೊಟ್ಟಿರೋದು. ಅದರ ಈ ಒಂದು ಸುವಾರ್ತೆ ಯುಗದಲ್ಲಿ ಯಾರು ಕ್ರಿಸ್ತನ ದೇಹಕ್ಕೆ ಅಂಗವಾಗ್ತಾರೋ, ಅದರ ಏನು ಅಂಗವಾಗೋದು ಅಂತಂದ್ರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡೋದು ಮಾತ್ರ ಅಲ್ಲ, ಆತನಲ್ಲಿ ಮರಣದಲ್ಲಿ ಪಾಲ್ಗಾರ ಆಗ್ತೀನಿ, ಆತನ ಕಷ್ಟ ಸಂಕಟ ಶ್ರಮೆಗಳಲ್ಲಿ ಪಾಲ್ಗಾರ ಆಗ್ತೀನಿ ಅಂತ ಅಂದ್ಬಿಟ್ಟು ಆತನ ಒಂದು ಮರಣದಲ್ಲಿ ಹೆಜ್ಜೋಡರಾಗಿ ಏನ್ರಿ ಯಾರು ಉಣಲ್ಪಡ್ತಾರೋ ಅವ್ರಿಗೆ ಮಾತ್ರ ಏನ್ರಿ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಮೊದಲನೇ ಪುನರುತ್ಥಾನ ದೈವಿಕ ಸ್ವದಲ್ಲಿ ಪಾಲ್ಗೊಡ್ತಾರೆ. ಇವ್ರು ಮಾತ್ರ ಏನಾಗೋದಿಕ್ಕೆ ಸಾಧ್ಯ, ಆ ಬೇರಾಗೋದಿಕ್ಕೆ ಸಾಧ್ಯ. ಇವ್ರ ಮುಖಾಂತರನೇ ಇಡೀ ಲೋಕ ಜನಗಳಿಗೆ ಜೀವ ಕೊಡೋಕ್ಕೆ ಸಾಧ್ಯ. ಮತ್ತೆ ಬೇರೆ ಯಾರಿಗೂ ಸಾಧ್ಯ ಇಲ್ವಾ ಅಂತ, ಮತ್ತೆ ಯಾರಿಗೂ ಏನೋ ಅವಕಾಶ ಏನೇ ಇಲ್ಲ. ಇಲ್ಲ, ಹಳೆ ಕಾಲದ ಪಿತೃಗಳು, ಅದರ ನಂಬಿಕಸ್ಥರಂತ ವೀರರು ಇದ್ರಲ್ಲ, ಇಬ್ರಿಯರ 11ನೇ ಅವ್ರಿಗೆ ಯಾರಿಗಾರ ಈ ಒಂದು ಭಾಗ್ಯ ಇದೆಯಾ ಅಂತಂದ್ರೆ ಇರಲಿಲ್ಲ. ಅವ್ರಿಗೆ ಯಾರಿಗೇನಿಲ್ಲ ಈ ಒಂದು ಪ್ರಿವಿಲೇಜ್ ಭಾಗ್ಯ ಏನಾಗಿಲ್ಲ, ಇಲ್ಲ. ಇದು ಸ್ಪೆಷಲ್ ಆಗಿ ಯಾರು ಸುವಾರ್ತೆ ಯುಗದಲ್ಲಿ ಯೇಸು ಕ್ರಿಸ್ತ ನಿಜರಲ್ಲಿ ಮಾಡಿತಾರೋ ಆ ಕ್ಲಾಸ್ ಆಫ್ ಪೀಪಲ್ಗೆ ಮಾತ್ರ ಏನಾಗ್ತದೋ ಅದಕ್ಕೆ ಅನ್ವಯಿಸ್ತಾರೆ. ಅದಕ್ಕೆ ಹಳೆ ಕಾಲದ ನಂಬಿಕಸ್ಥರು ವೀರರು ದೇವ್ರಿಗೆ ಎಷ್ಟೋ ರೀತಿಯಾಗಿರ್ಬೋದು, ನಂಬಿಕಸ್ಥರಾಗಿರ್ಬೋದು, ಆದರೆ ಸಭೆಗಿರಂತ ಪುರಸ್ಕಾರ ಒಂದೋದಕ್ಕೇನಿಲ್ಲ, ಅವ್ರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು 2-3 ವಾಕ್ಯ ಓದೋದು ನೋಡಿರ್ತೀನಿ. ಎಲ್ಲಿ ಅಂದರೆ 1 ಕೊರಿಂಥ 15ನೇ ಅಧ್ಯಾಯ 48-49, ಆಮೇಲೆ ಇಬ್ರಿಯರು 11ನೇ ಅಧ್ಯಾಯ 39-40 ವಾಕ್ಯ. ಮಣ್ಣಿನಿಂದ ಹುಟ್ಟಿದವನು ಎಂಥವನೋ, ಮಣ್ಣಿಗೆ ಸಂಬಂಧಪಟ್ಟವರು ಅಂತಹವರೇ. ಪರಲೋಕದಿಂದ ಬಂದಾತನು ಎಂಥವನೋ, ಪರಲೋಕ ಸಂಬಂಧಪಟ್ಟವರು ಅಂತಹವರೇ. ನಾವು ಮಣ್ಣಿನಿಂದ ಹುಟ್ಟಿದವರ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಗುಡ್. ನೋಡಿ, ಇದು ಪರಲೋಕದಕ್ಕೆ ಬಂದಂತವ್ರ ಸಾರೂಪ್ಯ ನಾವು ಧರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ಸಭೆಗೆ ಮಾತ್ರ ಏನ್ರಿ ಅನ್ವಯಿಸೋದು, ಇಡೀ ಲೋಕ ಜನಗಳಿಗೆ ಏನಾಗಲ್ಲ, ಅನ್ವಯಿಸಲ್ಲ. ಅದರ ಇವ್ ನೋಡಿ, ಹೀಬ್ರೂಸ್ 11:39-40 ಸ್ಟಾರ್. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ.
ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರ, ಸೊ ಅವರು ಎಲ್ಲರೂ ನಂಬಿಕೆ ಮುಖಾಂತರ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಗುಡ್ ರಿಪೋರ್ಟ್, ಎಕ್ಸಲೆಂಟ್ ರಿಪೋರ್ಟ್, ಅದರ ಡೌಟೇ ಇಲ್ಲ ರೀ. ಆದರೆ ದೇವ್ರು ಏನಪ್ಪ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ನಾವು ಇಲ್ದಿರ ಅವ್ರೇನಾಗ್ಬಿಡ್ತು ಸಿದ್ಧಿಗೆ ಬರಲೇಬಾರ್ದು ಅಂದ್ಬಿಟ್ಟು ದೇವ್ರು ಪ್ಲ್ಯಾನ್ ಫಿಕ್ಸ್ ಮಾಡಿಬಿಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಪಿತೃಗಳಿಗೆ ಸಭೆ ಇರೋಂಥ ಪುರಸ್ಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಬ್ರಿಗೇನಾಗಿರ್ಬೇಕು, ವ್ಯತ್ಯಾಸ ಇರಬೇಕು. ಅದೇ ಒಂದು ಪರಲೋಕ ರಕ್ಷಣೆ, ಇನ್ನೊಂದು ಭೂಲೋಕ ರಕ್ಷಣೆ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ದಿರೋ ಸಹೋದರಿಗಳು ಯಾರಿದ್ದಾರೆ? ಅಮೃತ, ನವಿತಾ ಓದ್ತೀರಾ ಅಷ್ಟ? ನವಿತಾ ಅಷ್ಟ ಈ ಬುಕ್ಕು? ಓದ್ತೀನಿ ಬ್ರದರ್. ಗುಡ್. ಇಲ್ಲಿ ಮನೆ ಇದ್ದೀರಾ? ಬ್ರದರ್ ಮನೆಯಲ್ಲಿದ್ದೇನೆ. ಗುಡ್ ಓದಿ. ಮ್ಯಾಗಿ ಇಷ್ಟ ನೀವು ಬುಕ್ ತೊಗೊಂಡೋಗ್ಬಿಟ್ರಾ? ನಿತ್ಯನಾದ ತಂದೆ, ಓಕೆ, ಓದಿ ಪ್ಲೀಸ್. ನಿತ್ಯನಾದ ತಂದೆ, ದ ಎವರ್ಲಾಸ್ಟಿಂಗ್ ಫಾದರ್, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು. ಯೆಶಾಯ 9:6. ನಾವೀಗಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅನ್ವಯವಾಗುವ ಪರಾಕ್ರಮಿಯಾದ ದೇವರು ಎಂಬುದರ ಔಚಿತ್ಯತೆಯನ್ನು ಗಮನಿಸಿದ್ದೇವೆ. ಆತನು ನಿಜವಾಗಿಯೂ ಪರಲೋಕದ ತಂದೆಯ ಕುಟುಂಬದವರಲ್ಲಿ ಅದ್ಭುತನಾದವನು ಎಂಬುದರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯವೂ ಇರದು. ಆತನೊಬ್ಬ ಮಹಾಸಮಾಲೋಚಕನು ಅಥವಾ ಬೋಧಕನು ಎಂಬುದರ ಬಗ್ಗೆಯೂ ಯಾರದ್ದೂ ವಿವಾದವಿರದು. ಇಂದಿನ ಕೆಡುಕಿನ ಸಂಸ್ಥೆಗಳ ಅಳಿವಿನಿಂದಾಗುವ ಇಕ್ಕಟ್ಟಿನ ಕಾಲ ಮತ್ತು ಗಲಿಬಿಲಿಯ ಕಾಲದಲ್ಲಿ ಕ್ರಿಸ್ತನ ರಾಜ್ಯವು ಸ್ಥಾಪನೆಯಾಗುವುದಾದರೂ ನಮ್ಮ ಕರ್ತನು ಶಾಂತಿಯ ಅರಸನು. ನಮ್ಮ ಕರ್ತನು ಖಚಿತವಾದ ನೀತಿವಂತಿಕೆ ಎಂಬ ಯುಕ್ತವಾದ ನೆಲೆಯ ಮೇಲೆ ಸದಾ ಶಾಂತಿ ಉಳಿಯುವಂತೆ ಅವನ ರಾಜ್ಯವನ್ನು ಸ್ಥಾಪಿಸಲಿರುವನು. ಇದು ದೈವಿಕ ಗುಣಗಳಿಗೆ ಮತ್ತು ಯೋಜನೆಗಳಿಗೆ ತಕ್ಕಂತೆ ಇರುವುದು. ನಾವೀಗ ನಿತ್ಯನಾದ ತಂದೆ ಎಂಬ ಈ ಶಿರೋನಾಮೆಯನ್ನು ಪರೀಕ್ಷೆ ಮಾಡುವವರಾಗಿದ್ದು, ಇದು ಇತರ ಶಿರೋನಾಮೆಗಳಂತೆಯೇ ಸೂಕ್ತವಾದದ್ದು, ಅರ್ಥಗರ್ಭಿತವಾದುದು ಎಂದು ಕಂಡುಕೊಳ್ಳಲಿದ್ದೇವೆ. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನಾವು ಈ ಫೇಮಸ್ ವಚನ ಅದರ ಯಾವುದಪ್ಪ ಅಂದರೆ ಯೆಶಾಯ 9:6. ಈ ವಾಕ್ಯನ ಯಾವಾಗಪ್ಪ ಓದ್ತಾರೆ ಅಂತಂದರೆ ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ನಮ್ಮ ಕ್ರಿಶ್ಚಿಯನ್ಸ್ ಏನು ಮಾಡೋದು, ಓದೋದು. ಏನಪ್ಪ ಅದು ಅಂದರೆ, ನಮಗೊಬ್ಬ ಬಾಲಕನು ಏನಾಗಿದ್ದಾನೆ, ಜನಿಸಿದ್ದಾರೆ. ಅವರ ಏನ್ರಿ ಅವ್ರ ಭುಜದ ಮೇಲೆ ಇರ್ತಾರೆ, ತೋಳ ಮೇಲೆ ಇರ್ತಾರಂತೆ. ರಾಜ್ಯಾಧಿಕವರು ಇರ್ತದೆ. ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಅಂತ ಏನು ಮಾಡ್ತೀರಿ ನಾವು ವಾಕ್ಯ ಓದ್ತೀರಿ ಅಲ್ವರ. ಸೊ ಅದಕ್ಕೆ ಎಷ್ಟೋ ಜನ ಮಾಡ್ತಾರೆ ವಾಕ್ಯ ಇಟ್ಕೊಂಡ್ಬಿಟ್ಟು, ನೋಡಿ ಯೇಸು ಕ್ರಿಸ್ತ ದೇವರು ಅವರೇ ದೇವರು ಇವರೇ ದೇವರು ಅಂತಂದ್ಬಿಟ್ಟು ತ್ರೈಕತ್ವ ಅಂತಂದ್ಬಿಟ್ಟು ಫಿಕ್ಸ್ ಮಾಡ್ಬಿಡ್ತಾರೆ. ಇವರು ಎಲ್ಲ ಒಂದೇ ಅಪ್ಪ ಅಂತ ಅಂದ್ಬಿಟ್ಟು ಅದರ. ಸೊ ಅದಕ್ಕೆ ಇಲ್ಲಿ ನಾವು ಇದ್ರ ಬಗ್ಗೆ ನಾವೇನು ಮಾಡಿದ್ರಿ, ಇದಕ್ಕಿಂತ ಮುಂಚೆ ಚಾಪ್ಟರ್ಸ್ ಎಲ್ಲ ಓದಿದ್ರಿ. ಏನಪ್ಪ ಅಂದರೆ ಅದ್ಭುತನಾಗಿರೋಂಥ ಅರ್ಥ ಏನೋ, ಅದರ ಆಲೋಚನಾ ಕರ್ತನದ ಅರ್ಥ ಏನೋ, ಅದ್ಭುತನು ಅಂತಂದೇನಪ್ಪ ಅಂತಂದರೆ ಏನ್ರಿ, ಇದು ಯೇಸು ಕ್ರಿಸ್ತನಿಗೆ ಮಾತ್ರ ಏನ್ರಿ ಅವ್ರು ಅನ್ವಯಿಸಿದ್ರು. ಯಾಕಂದರೆ ದೇವರು ಎಲ್ಲ ಸೃಷ್ಟಿಗಳಲ್ಲಿ ಪ್ರಥಮವಾಗಿರೋಂಥ ಸೃಷ್ಟಿ ಯಾರೋ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಥರ ಬೇರೆ ಯಾರೋ ಸೃಷ್ಟಿ ಇದ್ದಾರಾ ಅಂದರೆ ಇಲ್ಲ ರೀ. ಅದರ ದೇವರ ಸ್ವರೂಪದಲ್ಲಿ ಏಕೈಕ ಕುಮಾರನಾಗಿ ತನ್ನ ಹೋಲಿಕೆಗೆ ಸರಿಯಾಗಿ ಎಕ್ಸಾಕ್ಟಾಗಿ ಪರ್ಫೆಕ್ಟಾಗಿ ಡೈರೆಕ್ಟಾಗಿ ದೇವರಿನ ಸೃಷ್ಟಿ ಮಾಡಲ್ಪಟ್ಟಾರೋ ಒಬ್ಬರೇ ಒಬ್ಬರು ಯಾರಪ್ಪ ಅಂದರೆ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತ. ಅದಕ್ಕೆ ಈಸ್ ವಂಡರ್ಫುಲ್ ಒನ್. ಕೀರ್ತನೆಯಲ್ಲಿ ಮತ್ತೆ ಏನ್ರಿ ಪರಮಗೀತೆಯಲ್ಲಿ ಹೇಳ್ತಲ್ಲ, 10,000 ಜನದಲ್ಲಿ ಧ್ವಜಪ್ರಾಯನೋ ಅಲ್ವರ ಏನ್ರಿ, ಚೀಫೆಸ್ಟ್ ಅಮಂಗ್ 10,000 ಒನ್ ಆಲ್ ಟುಗೆದರ್ ಲವ್ಲಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಈ ಸ್ಪೆಷಲ್ ಟೈಟಲ್ ಯಾರಿಗೆ ಮಾತ್ರಪ್ಪ ಅಂದರೆ ಜೀಸಸ್ ಕ್ರೈಸ್ಟ್ ಮಾತ್ರ. ಅದರ ಆಮೇಲೆ ಆಲೋಚನಾ ಕರ್ತನು ಅಂತಂದರೆ ಸೂಪರ್ ಟೀಚರ್. ಅದರ ಯೇಸು ಕ್ರಿಸ್ತು ಹೆಂಗಪ್ಪ ಟೀಚ್ ಮಾಡಿದ್ರು ಅಂತಂದರೆ, ಅವ್ರ ಟೀಚಿಂಗ್ಸ್ ಹೆಂಗಿತ್ತು ಅಂತಂದರೆ ಅಧಿಕಾರದಿಂದ ಇತ್ತು. ಅದರ ಈ ಫರಿಸಿಯರ್ ಸದಸ್ಯರುಗಳ ಥರ ಇರಲಿಲ್ಲ. ಫುಲ್ಲು ಡೌಟ್ ಬರೋ ಥರ ಡೌಟ್ ಕೇಸಸ್ಸಲ್ಲಿ ಯೇಸು ಕ್ರಿಸ್ತು ಏನು ಮಾಡೋಕ್ಕೆ ಹೋಗಿಲ್ಲ, ಟೀಚಿಂಗು ಮಾಡೋಕ್ಕೆ ಹೋಗಿಲ್ಲ. ಹೆಂಗಿತ್ತು ಟೀಚಿಂಗ್ಸ್ ಅಂದರೆ ಎಕ್ಸಲೆಂಟಾಗಿ, ವೆರಿ ಕ್ಲಾರಿಟಿಯಿಂದ ತುಂಬ ಕ್ಲಿಯರಾಗಿ ಏನಾಗಿತ್ತು ಅವ್ರದ್ದು ಇತ್ತು ಟೀಚಿಂಗ್ಸ್. ಅಲ್ವರ ಇದರಲ್ಲಿ ಏನೋ ಡೌಟ್ ಬರೋ ಥರ ಅಥವಾ ಇದರಲ್ಲಿ ಏನೋ ಒಂದು ಸಂದೇಹ ಬರೋ ಥರ ಅಥವಾ ಇದರಲ್ಲಿ ಕನ್ಫ್ಯೂಷನ್ ಆಗೋ ಥರ ಅವ್ರ ಡಾಕ್ಟ್ರಿನ್ ಚೆನ್ನಾಗಿರಲಿಲ್ಲ.
ಇಲ್ಲಿಲ್ಲ ಅದು ನೋಡ್ಬೇಕಾರೆ ಏನ್ರಿ ಆಲೋಚನಾ ಕರ್ತನು ಅಂತ ನೋಡ್ತೀರಿ. ಆಮೇಲೆ ನೋಡ್ಬೇಕಾದ್ರೆ ಹೇಳ್ತಾರೆ ಸಮಾಧಾನ ಪ್ರಭು ಅಂತ ನೋಡ್ತೀರಿ. ಯಾವಾಗ ಯೇಸುಕ್ರಿಸ್ತ ಸಮಾಧಾನ ಪ್ರಭು ಮೊದಲನೇ ಬರುವಿಕೆಲ್ಲ ಸಮಾಧಾನ ಪ್ರಭು ಇಲ್ಲ ರೀ, ಅವ್ರು ಹೇಳ್ಬಿಟ್ರು ಮೊದಲನೇ ಬರುವಿಕೆಲೆ ಮತ್ತೆ 10ನೇ ಹೇಳ್ತಾರಲ್ಲ, ನಾನು ಸಮಾಧಾನ ತರಕ್ ಬರಲಿಲ್ಲ ಏನ್ರಿ ಖಡ್ಗವನ್ನು ತರಕ್ ಬಂದಿದ್ದೀನಿ. ಯಾರ್ಯಾರಿಗೆ ಖಡ್ಗ? ಗಂಡನ್ಗೋ ಹೆಂಡತಿಗೋ, ಅತ್ತೆಗೂ ಸೊಸೆಗೋ, ಮಗನ್ಗೋ ಅಪ್ಪನ್ಗೋ. ಮಗರ ಆ ಥರ ಏನು ಮಾಡಿದ್ದೀನಿ, ಖಡ್ಗನ ತರಕ್ ಬಂದಿದ್ದೀನಿ. ಯಾಕಂದ್ರೆ ಒಬ್ರು ಸತ್ಯ ಕೇಳಿ ಇನ್ನೊಬ್ರು ಸತ್ಯ ಕೇಳಿ ನಾನು ಏನಾಯ್ತಾರೆ ಅವಾಗ ಮನೆಯಲ್ಲಿ ಡಿಫ್ರೆನ್ಸಸ್ಗಳು ಅದರ ಬರ್ತಾರೆ, ಗಲಾಟೆಗಳು ಬರ್ತಾರೆ, ಮನಸ್ತಾಪಗಳು ಬರ್ತಾರೆ. ಅದರ ಇದನ್ನೇ ತರಕ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಸಮಾಧಾನ ಯಾವಾಗಪ್ಪ ತರ್ತಾರೆ ಅಂದರೆ ಕ್ರಿಸ್ತನು ತನ್ನ 2ನೇ ಬರುವಿಕೆಯಲ್ಲಿ. ಇವಾಗ ಸಮಾಧಾನ ಐತಾ? ಯೋಚನೆ ಮಾಡಿ, ಲೋಕದಲ್ಲಿರೋಂಥ ಸ್ಥಿತಿಗತಿಗಳು ನೋಡೋ ಸಮಾಧಾನ ಐತಾ? ತಲೆ ಕೆಟ್ಟೋಗೈತೆ. ಹಾಂ, ಟ್ರಂಪ್ ಬಾಪ ಸಮಾಧಾನ ಮಾಡೋಣ ಅಂತಂದರೆ ಒಬ್ಬರು ಮಾತು ಕೇಳಿದ್ರೆ ಇನ್ನೊಬ್ರು ಮಾತು ಕೇಳೋದ. ಹಂಗೆ ಸಾಕಾಗ್ಬಿಡುತ್ತೆ. ಹೊರೆ ಏನೋ ಮಾಡ್ಕೊಳ್ತಾರೆ, ಹೊರೆ ನಂಗೆ ಗೊತ್ತಿಲ್ಲ ಅಂತ ಬಿಟ್ಬಿಡೋಣ ಅವರ. ಹಂಗಾಗ್ಬಿಟ್ಟೈತಿ ಇವಾಗ ಸ್ಥಿತಿಗತಿಗಳು. ಅದರ ಕ್ರಿಸ್ತನ್ ರಾಜ್ಯದಲ್ಲಿ ಕ್ರಿಸ್ತನೇ ಮಾಡಕ್ಕೆ ಸಾಧ್ಯ, ಸಮಾಧಾನ ತರಕ್ಕೆ ಸಾಧ್ಯ. ಅದರ ದೇಶಗಳಿಗಂತ ವ್ಯಾಜ್ಯಗಳನ್ನೆಲ್ಲ ಸರಿಪಡಿಸಿ ಎಲ್ಲಾನು ಸಮಾಧಾನವಾಗಿ ಬರ್ತಾರೆ. ಸೆಟ್ಲ್ ಮಾಡೋದು ಆತನ ರಾಜ್ಯದಲ್ಲಿ. ಅದರ ಇನ್ನು ಮುಂದೆ ಯುದ್ಧಾಭ್ಯಾಸನ ಇರೋದಿಲ್ಲ, ಯುದ್ಧಾಭ್ಯಾಸನ ಎಂದಿಗೂ ಕಲಿಯೋದೂ ಇಲ್ಲ. ಅದರ ತನ್ನ ಈಟಿಗಳನ್ನ ಏನು ಮಾಡ್ತಾರೆ ಅಂತಲ್ಲಿ ಬರ್ಜಿಗಳನ್ನಾಗಿಯೋ ಅದರ ಮಾಡ್ತಾರೆ ಅಂತ ಬೈಬಲ್ ವಾಕ್ಯ ಇದೆಯಲ್ವ. ಎಲ್ಲ ಆಯುಧಗಳಿಗೆ ಇನ್ವೆಸ್ಟ್ ಮಾಡೋಂಥ ಎಲ್ಲ ಫಂಡ್ಸ್ಗಳನ್ನ ಏನು ಮಾಡ್ತಾರೆ ದೇವರಾಜ್ಯದಲ್ಲಿ ಅಗ್ರಿಕಲ್ಚರ್ಗೆ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಅವಾಗ ಯೇಸು ಕ್ರಿಸ್ತ ಏನಪ್ಪ ಆಗ್ತಾರೆ ಅಂದರೆ ಸಮಾಧಾನ ರಾಜ್ಯ ಆಗ್ತಾರೆ. ಬೈಬಲ್ ಹೇಳ್ತಲ್ಲ, ನಮ್ಮ ಜನಗಳು ಅವಾಗ ಏನು ಮಾಡ್ತಾರೆ, ನಿತ್ಯ ಸಮಾಧಾನದಲ್ಲಿ ನೆಲೆಗೊಳ್ತಾರೆ. ಅದರ ದೇ ಶಲ್ ಸಿಟ್ ಅಂಡ್ ಎಸ್ಟಾಬ್ಲಿಷ್ ಇನ್ ಎವರ್ ಲಾಸ್ಟಿಂಗ್ ಪೀಸ್ ಅಂತ ಏನು ಮಾಡ್ತಾರೆ ಬೈಬಲ್ ಬರ್ತಾರೆ. ಅದರ ಇವಾಗ ಮನುಷ್ಯನ ಆಯುಸ್ ಹೆಂಗಿದೆ, ಹುಲ್ಲಿಗೆ ಕಂಪೇರ್ ಮಾಡ್ತಾರೆ. ಅದರ ದೇವ್ರ ರಾಜ್ಯದಲ್ಲಿ ಹೇಳ್ತಾರೆ, ಅವರು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ಪ್ರಾರ್ಥನೆ ನಾನು ಕೇಳ್ತೀನಿ, ಸದುತ್ತರವನ್ನು ಕೊಡ್ತೀನಿ. ಮನುಷ್ಯನ ಆಯುಷು ವೃಕ್ಷದ ಆಯುಸ್ತರ ಏನಾಗಿರ್ತಾರೆ ಇರ್ತಾರೆ ಅಂತ ಹೇಳ್ತಾರೆ. ಅದರ ಕುರಿಯು ಮೇಕೆ ಸಂಗಡ ಏನಾಗ್ತಾರೆ ವಾಸಿಸುವುದು. ಪ್ರಾಯದ ಸಿಂಹವು ಏನ್ರಿ ಅಲ್ವರ ಯಾರ ಜೊತೆಗೆ ಪುಷ್ಟ ಹಸು ಏನು ಪುಷ್ಟ ನೋಡಿ, ಇದು ಐಸಾ 9:6 ಹಸುವಿನ ಜೊತೆ ಐಸಾ 9:6 ನೋಡಿ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವುದು. ನೋಡ್ರ, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಅದರ ಒಟ್ಟಿಗೇನಾಗಿರ್ತಂತ ಇರ್ತಾರೆ. ಇವೆಲ್ಲ ಏನ್ರಿ ಸಮಾಧಾನ ಪ್ರಭು ಇರ್ಬೇಕಾದ್ರೆ ಇವೆಲ್ಲ ಏನು ಮಾಡೋದು ಭೂಲೋಕದಲ್ಲಿ ಸಮಾಧಾನ ಏನು ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ ಅಲ್ವರ. ಸೊ ಇವೆಲ್ಲ ಟೈಟ್ಲ್ಗಳಿಗೆ ಹೆಂಗೆ ಅರ್ಥ ಇದೆಯೋ ಅದೇ ರೀತಿ ನಾವು ನೋಡೋಂಥ ಒಂದು ಟೈಟ್ಲ್ ಏನಪ್ಪ ಅಂದರೆ ನಿತ್ಯನಾಗಿರೋಂಥ ತಂದೆ. ಆ ಬದುಕು ಏನಿದೆ ಇವಾಗ ಅರ್ಥ ಇದೆ, ಏನದು ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಬ್ರದರ್ ನಾನು ಹೋಗ್ತೇನೆ. ಓದಿ ಶ್ವೇತಾ ಸಿಸ್ಟರ್. ಕೆಲವು ತರ್ಕ ಮಾಡುವಂತೆ ಇದು ನಮ್ಮ ಕರ್ತನಾದ ಯೇಸುವಿನ ದೇವರು ತಂದೆಯೂ ಆಗಿರುವ 1 ಪೇತ್ರ 1:3 ಇವನನ್ನೇ ನಿತ್ಯನಾದ ತಂದೆ ಎಂದು ಹೇಳುವ ಬಹುಸಂಖ್ಯೆಯ ವೇದರ ವಚನಗಳಿಗೆ ವಿಭಿನ್ನವಾದದ್ದಲ್ಲ. ಇದಕ್ಕೆ ಪ್ರತ್ಯೇಕವಾಗಿ ಈ ಶಿರೋನಾಮೆಯು ನಮ್ಮ ಕರ್ತನ 2ನೆಯ ಬರಣದಲ್ಲಿ ಆತನಿಗೂ ಅನ್ವಯವಾಗುವಂತೆ ವೇದ ವಚನಗಳು ಸ್ಪಷ್ಟವಾಗಿ ಒಂದು ವಿಶಿಷ್ಟವಾದ ಅರ್ಥವನ್ನು ಸೂಚಿಸುತ್ತವೆ. ಆತನು ಮಿಲಿಯಾಂತರ ಯುಗದಲ್ಲಿ ಪುನಃ ಚೇತನರಾದ ಮಾನವ ಕುಲದ ತಂದೆಯಾಗುವನು. ನಿಜವಾಗಿಯೂ ನಾವೀಗ ತಾನೇ ಪರಿಗಣಿಸಿದ ಶಿರೋನಾಮೆಗೆ ದಾವೀದನ ಮತ್ತು ಮಾನವ ಕುಲದ ಕರ್ತನು, ಹೊಸ ಬುಡ ಬೇರು ಇವುಗಳಿಗೆ ಇದು ಸರಿಸಮವಾಗಿದೆ. 2ನೆಯ ಆದಾಮ ಎಂಬುದು ನಿತ್ಯ ಜೀವವನ್ನು ನೀಡುವ ನಿತ್ಯನಾದ ತಂದೆಯನ್ನು ಸೂಚಿಸುತ್ತದೆ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟೋ ಜನ ಏನು ಮಾಡ್ತಾರೆ, ನಿತ್ಯನಾದ ತಂದೆ ಅಂತ ಅಂದ್ಬಿಟ್ಟು ತಪ್ಪಾದ ರೀತಿಯಲ್ಲಿ ಯಾವ ಅರ್ಥ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತನೇ ಪರಲೋಕದ ತಂದೆ ಅಂತ ಅಂದ್ಬಿಟ್ಟು. ಅದರ ಪರಲೋಕದ ತಂದೆಗೂ ನಿತ್ಯನಾಗಿರೋ ತಂದೆಗೂ ವ್ಯತ್ಯಾಸ ಇಲ್ವಾ ಅಂದರೆ ವ್ಯತ್ಯಾಸ ಇದೆ ರೀ.
ಅದರ ಏನಪ್ಪ ಇದು ನಿತ್ಯನಾಗಿರೋ ತಂದೆ ಅಂತಂದರೆ, ಕ್ರಿಸ್ತನ ತನ್ನ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಸತ್ತೋಗಿರೋಂಥ ಎಲ್ಲ ಮನುಕುಲಕ್ಕೂ ಏನು ಕೊಡೋಕೆ ಹೋಗ್ತಾರೆ? ಪ್ರಾಣನ ಕೊಡ್ತಾರೆ, ಜೀವ ಕೊಡ್ತಾರೆ ಅಲ್ವರ. ಆವಾಗ ಯೇಸು ಕ್ರಿಸ್ತನಾಗ್ತಂದ್ರೆ ನಿತ್ಯ ಜೀವ ಕೊಡೋದ್ರಿಂದ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇದು ಮಾಡೋದ್ರಿಂದ ನಿತ್ಯನಾಗಿರೋ ತಂದೆ ಏನಾಗಿರ್ತಾರ ಹೇಳ್ತಾರೆ. ಇದಕ್ಕೆ ಇಷ್ಟೊತ್ತು ನೋಡೋಲ್ಲ ಅರ್ಥಗಳು, ಏನು ಕಳೆದ ವಾರಗಳು ನೋಡಿದ್ದೀನಪ್ಪ ಅಂದರೆ ದಾವಿದನ ಏನ್ರಿ ಇದಕ್ಕೆ ಬೇರು ಅವರೇ ಅಂತ ಅದಕ್ಕೇನು ಮಾಡೋದು ಹೇಳೋದು ಅಲ್ವರ. ಆಮೇಲೆ ಎರಡನೇ ಆದಾಮ ಅಂತ ಏನು ಮಾಡೋದು ಯೇಸು ಕ್ರಿಸ್ತನಿಗೆ, ಅದಕ್ಕೆ ಏನು ಮಾಡೋದು ಅಂತ ಹೇಳೋದು. ಸೊ ಈ ರೀತಿ ಏನ್ರಿ ಎಲ್ಲ ಕರೆಕ್ಟಾಗಿ ಬರೋದು ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಎಲ್ಲಿ ಓದಿರೋ ಯಾರಿದ್ದಾರೆ? ಅಮೃತ ಸಿಸ್ಟರ್. ಓಕೆ, ಶೋಭಾ ಸಿಸ್ಟರ್. ಹಾಂ, ಇಲ್ಲ ಬ್ರದರ್. ಹೌದ್ರಾ? ಸರಿ, ಪ್ರಭಾ ಆಂಟಿ ಓದ್ಬೋದಾ? ಸುಧಾ ಸಿಸ್ಟರ್. ಓದ್ತೀನಿ ಬ್ರದರ್. ಓಕೆ. ನಮ್ಮ ಕರ್ತನು ಇಡೀ ಲೋಕವನ್ನು ತನ್ನ ಪ್ರಾಣವನ್ನು ಕೊಂಡುಕೊಂಡಿರುವುದರಿಂದ ಆ ಕೊಂಡುಕೊಳ್ಳುವಿಕೆ ಎಂಬ ಶ್ರೇಷ್ಠತೆಯ ಫಲವಾಗಿ ಆತನು ಅದರ ಕರ್ತನು, ಒಡೆಯನು, ಅದನ್ನು ಪ್ರತಿಷ್ಠಿಸುವನು, ಅದರ ಜೀವದಾಯಕನು ಆಗಿದ್ದಾನೆ. ತಂದೆ ಎಂಬುದರ ಕೇಂದ್ರ ಆಲೋಚನೆಯು ಜೀವದಾಯಕವೇ ಆಗಿದೆ. ಪುನಶ್ಚೇತನಗೊಳ್ಳಲಿರುವ ಅಥವಾ ಸತ್ತೊಳಗಿಂದ ಪುನಃಸ್ಥಾಪಿತಗೊಂಡು ಪುನರುತ್ಥಾನದ ಪ್ರಕ್ರಿಯೆಯಲ್ಲಿ ಹೊಸದಾಗಿ ಹುಟ್ಟಲಿರುವ ಈ ಲೋಕದೊಂದಿಗೆ ತನ್ನ ಸಂಬಂಧವನ್ನು ಪ್ರತಿನಿಧಿಸಲು ನಿತ್ಯನಾದ ತಂದೆ ಎಂಬುದಕ್ಕಿಂತ ಇನ್ನೂ ಸೂಕ್ತವಾದ ಉಚಿತವಾದ ಶಿರೋನಾಮೆಯನ್ನು ನಮ್ಮ ಕರ್ತನು ತೆಗೆದುಕೊಳ್ಳಲಾರನು. ಈ ಲೋಕದ ಜೀವವು ಯೇಸುಕ್ರಿಸ್ತನಿಂದಲೇ ನೇರವಾಗಿ ಬರುವುದು. ನಾವೀಗಾಗಲೇ ಸಂಕ್ಷಿಪ್ತವಾಗಿ ನೋಡಿದಂತೆ ಆತನು ದೇವರ ವ್ಯವಸ್ಥೆಯ ಮೂಲಕ ನ್ಯಾಯಕ್ಕೆ ಪೂರ್ಣ ಬೆಲೆ ತೆತ್ತು ಇದನ್ನು ಕೊಂಡುಕೊಂಡಿದ್ದಾನೆ. ಆದಾಗ್ಯೂ ಪುನಃಸ್ಥಾಪಿಸಲ್ಪಟ್ಟ ಈ ಲೋಕವು ಪುನಸಂಧಾನದ ಪ್ರಕ್ರಿಯೆಯು ಮುಗಿದ ಮೇಲೆ ಯೆಹೋವನನ್ನು ತಮ್ಮ ಜೀವದ ಮತ್ತು ಆಶೀರ್ವಾದದ ಮಹಾಭುಗ್ಯನ್ನಾಗಿ ನಮ್ಮ ಕರ್ತನು ಕಾರ್ಯ ಸಾಧಿಸಿದ ರಕ್ಷಣಾ ಯೋಜನೆಯ ಕರ್ತವಾಗಿ ಮಹಾ ತಂದೆಯಾಗಿ ಸಮಸ್ತರ ಕರ್ತನನ್ನಾಗಿ ಮಾನ್ಯ ಮಾಡುತ್ತಾರೆ. 1 ಕೊರಿಂಥ 15:24, 28 3:23 ಮತ್ತು ಯೆಶಾಯ ಮತ್ತು ಮತ್ತಾಯ 19:28. ಥ್ಯಾಂಕ್ ಯು. ಓದ್ಬಿಡ ಬ್ರದರ್. ಥ್ಯಾಂಕ್ ಯು. ಓದ್ಬಿಡಿ, ಇನ್ನೊಂದು ಲೈನ್ ಕೂಡ ಓದ್ಬಿಡಿ ಆಂಟಿ. ನಾವೀಗ ತಾನೇ ಕಂಡುಕೊಂಡದ್ದಕ್ಕೆ ಪೂರ್ಣ ಅನುಗುಣವಾಗಿ ಈ ಕೆಳಗಿನ ಪ್ರವಾದನೀಯ ಹೇಳಿಕೆಯು ಶತಮಾನಗಳಿಂದ ಬುದ್ಧಿಜೀವಿಗಳನ್ನು, ಬುದ್ಧಿ ಇಲ್ಲದವರನ್ನು, ವೇದ ಪಂಡಿತರುಗಳನ್ನು, ವ್ಯಾಖ್ಯಾನಕಾರರುಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಬೆರಗುಗೊಳಿಸಿದೆ. ಥ್ಯಾಂಕ್ ಯು ಆಂಟಿ. ಸತಿ ನೋಡ್ಬೇಕಾದ್ರೆ ಇದು ನೋಡಿರೋಂಥ ಒಂದು ಸಮ್ಮರಿನೇ. ಏನಪ್ಪ ಅಂದರೆ ಯೇಸು ಕ್ರಿಸ್ತು ಎಂತಾರೆ ತಂದೆ ಸ್ಥಾನ ಇಟ್ಕೊಂಡು ಎಲ್ಲರಿಗೂ ಜೀವ ಕೊಡ್ಬೇಕಾದ್ರೆ ಸತ್ತವ್ರನ್ನೆಲ್ಲ ಪುನರುತ್ಥಾನ ಮಾಡಿಸ್ಬೇಕಾದ್ರೆ ಅವ್ರು ಏನಾಗ್ತಾರೆ? ಅವಾಗ ನಿತ್ಯನಾಗಿರೋ ತಂದೆ ಆಗ್ತಾರೆ ಅಂದ್ಬಿಟ್ಟು. ಸೊ ಎಲ್ಲ ಮನುಷ್ಯ ಪುನರುತ್ಥಾನ ಮೇಲೆ ಆದಾಮ್ಗಿರೋಂಥ ಪರ್ಫೆಕ್ಷನ್ಗೆ ಬರಬೇಕಾದ್ರೆ ಆ ಇಡೀ ಮನುಕುಲ ನಿಜವಾದ ಜೀವನಕ್ಕೆ ಆಧಾರ ಯಾರಪ್ಪ ಅಂತಂದರೆ ತಂದೆಯಾಗಿ ದೇವರು ಒಬ್ರು ಇದ್ದಾರೆ, ಅವರೇ ಯೇಸು ಕ್ರಿಸ್ತನಿಗೆ ದೇವರು ಅಂತ ಕೂಡ ಏನು ಮಾಡ್ತಾರೆ? ಅವರು ಕಂಡಿಟ್ಕೊಂತಾರೆ ಅಂತ ಹೇಳ್ತಾರೆ. ಎಲ್ಲಿದೆ ನೋಡಿ ವಾಕ್ಯಗಳು ಓದೋಣ, ತುಂಬ ಚೆನ್ನಾಗಿದೆ. 1 ಕೊರಿಂಥ 15ನೇ ಅಧ್ಯಾಯ 24-28. 1 ಕೊರಿಂಥ 15:24-28. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ನೋಡ್ರ, ಯಾಕೆಂದರೆ ಏನ್ ಮಾಡ್ತಾರೆ? ಎಲ್ಲಾ ಆ ರಾಜ್ಯದಲ್ಲಿ ಎಲ್ಲಾ ದೊರೆತನನು, ಎಲ್ಲಾ ಅಧಿಕಾರಗಳನ್ನ ಯಾರಿಗಪ್ಪ ಒಪ್ಪಿಸ್ಕೊಡ್ತಾರೆ ಅಂತಂದ್ರೆ ಏನ್ರಿ? ದೇವ್ರಿಗೆ ಏನ್ ಮಾಡ್ತಾರೆ? ಒಪ್ಪಿಸ್ಕೊಡ್ತಾರಂತೆ. ನೋಡ್ರ, ಅಂದ್ರೆ ಕ್ರಿಸ್ತನು ಆಳ್ವಿಕೆ ಮಾಡ್ತಾರೆ ಅಂತ ಅರ್ಥ ಆಯ್ತು. ಆಳ್ವಿಕೆಯಲ್ಲಿ ಏನ್ ಮಾಡ್ತಾರೆ? ಯಾವ ದೊರೆತನಗಳು, ಯಾವ ಅಧಿಕಾರಗಳು ಇವಾಗ ದೇವ್ರಿಗೆ ಅಧೀನವಾಗಿಲ್ವೋ ಇವೆಲ್ಲವನ್ನು ಏನ್ ಮಾಡ್ತಾರೆ? ಅವರು ವಶಪಡಿಸ್ಕೊಂಡು ದೇವ್ರಿಗೆ ಏನ್ ಮಾಡ್ತಾರೆ? ಅವರು ಅಧೀನ ಮಾಡ್ತಾರಂತೆ. ಹಂಗಾರೆ ಯೇಸು ಕ್ರಿಸ್ತನಿಗೊಬ್ರು ದೇವ್ರವ್ರೇ ಅಲ್ವರ. ಆಮೇಲೆ ಯಾಕೆಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ರಾಜ್ಯವನ್ನು ಆಳುವುದು ಅವಶ್ಯ. ಹಂಗಾರೆ ಆತನ ರಾಜ್ಯದಲ್ಲಿ ವಿರೋಧಿಗಳಿರ್ತಾರೆ. ಆ ವಿರೋಧಿಗಳನ್ನ ತನ್ನ ಪಾದಕ್ಕೆ ಹಾಕೋದಿಕ್ಕೇನೆ ಕ್ರಿಸ್ತನ್ಗೆ ರಾಜ್ಯನೇ ಮಾಡಿರೋದಲ್ಲ ಅಲ್ಲಿ ಕೊಟ್ಟಿರೋದು. ಅದರ
ಎಲ್ಲ ವಿರೋಧಿಗಳು, ದೊರೆತನಗಳು, ಅಧಿಕಾರಗಳು ಎಲ್ಲ ಇವರ ಆಪೋಸಿಟ್ ಆಗಿದೆ ಕ್ರಿಸ್ತನ್ಗೆ. ಅದರ ಹಂಗಾರೆ ಆತನ ರಾಜ್ಯದಲ್ಲಿ ಏನು ಮಾಡಕ್ಕ ಈ ವಿರೋಧಿಗಳನ್ನ ಏನ್ರಿ ತನ್ನ ಕಾಲ್ ಕೆಡೆ ಹಾಕೊಬೇಕು. ಇದನ್ನು ಹಾಕೋದಿಕ್ಕಂತಾನೆ ಆ ರಾಜ್ಯವನ್ನ ಏನು ಮಾಡಿದ್ರು ಕೊಟ್ಟಿರೋದು. ಅದರ ಹಂಗಾರೆ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಸಮಾಧಾನ ಇರಬೇಕು ಅಂತ ಇದು ನೋಡ್ಬಾರ್ದ್ರಿ. ರಾಜ್ಯದಲ್ಲಿ ವಿರೋಧಿಗಳಿರ್ತಾರೆ, ಶತ್ರುಗಳಿರ್ತಾರೆ. ಇದನ್ನೆಲ್ಲ ಅಧೀನ ಮಾಡೋದೇ ಯಾರ ಕೆಲಸ? ಕ್ರಿಸ್ತನ ಕೆಲಸ. ಸುಳ್ಳು ಇರ್ತಾನ ಹಂಗಾರೆ ವಿರೋಧಿತಾನೆ, ಅವನು ಮೋಸ ಮಾಡೋನು ಇರ್ತಾನ, ಪಾಪಿತಾನೆ. ಹಂಗಾರೆ ಏನೇ ಏನ್ರಿ ಪಾಪ ಮಾಡಿದ್ರೆ ಅದ್ರ ಸಂಬಳ ಮರಣ. ಅದು ಪಾಪಿ ಅಂತಾನೆ ಎಣಿಸಲ್ಪಡ್ತಾರೆ. ಚಿಕ್ಕದಾಗಿರೋ ಸುಳ್ಳೇ ಇರ್ಬೋದು, ದೊಡ್ಡದಾಗಿರೋಂಥ ಪಾಪನೇ ಇರ್ಬೋದು ರೀ. ದೇವ್ರ ಲೆಕ್ಕದಲ್ಲೆಲ್ಲ ಒಂದೇನೆ. ಅಂದ್ರೆ ಹಂಗಾರೆ ಇವೆಲ್ಲ ಮನುಷ್ಯನಂತ ಬಲಹೀನತೆಗಳನ್ನ ತೆಗೆದು ಕೂಡ ಏನ್ರಿ ಎಲ್ಲವನ್ನು ದೇವ್ರಿಗೆ ಅಧೀನ ಮಾಡೋಂಥ ಕೆಲಸನೇ. ಅದಕ್ಕೆ ಆ ರಾಜ್ಯವನ್ನು ಆಳುವುದು ಅವಶ್ಯ. ಆಮೇಲೆ ಇಷ್ಟರ ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ನೋಡ್ರ ದೇವರು ಸಮಸ್ತವನ್ನು ಓದಿ ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿಯದೆಯಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ನೋಡ್ರ ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಅಂತಂತ ಹೇಳ್ಬೇಕಾರೆ ಸಮಸ್ತವನ್ನು ಅಧೀನ ಮಾಡಲ್ಪಟ್ಟಾತನು ಅದಲ್ಲಿ ಸೇರಿಲ್ಲ ಅಂತ ಬಹು ಸ್ಪಷ್ಟವಾಗಿದೆ ಅಂತ ಎಷ್ಟು ಕ್ಲಿಯರ್ ಆಗಿದೆ. ಹಾಗೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನು ಏನಾಗಿದ್ದಾರೆ, ಅವ್ರಿಗೆ ಒಬ್ರು ದೇವರಿದ್ದಾರೆ. ಅವ್ರ ಕಂಟ್ರೋಲಲ್ಲೇ ನಡೀತಾ ಇರೋದು. ಈ ಒಂದು ಸತ್ಯನ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಮನುಷ್ಯರು ಏನು ಮಾಡ್ತಾರೆ, ಅವರು ನಾವು ತಿಳ್ಕೊಂತಾರೆ. ಓಕೆನಾ? ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ, ಯಾರಿಗ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಓಕೆ, ಸರಿ. ಯಾರಿಗೇನು ಕ್ವಶನ್ಸ್ ಇಲ್ಲ, ಏನು ಡೌಟ್ಸ್ ಇಲ್ಲ? ನೀವ್ ಹೇಳಿದ್ರಿ ಜೀಸಸ್ ಮಾತ್ರ ದೇವ್ರ ಹೋಲಿಕೆಯಲ್ಲಿ ಸೃಷ್ಟಿಯಾದ್ರು ಅಂತ. ನಾವು ಕೂಡ ದೇವ್ರ ಹೋಲಿಕೆಯಲ್ಲಿ ಸೃಷ್ಟಿಯಾಗಿದ್ದೀವಲ್ಲ. ಹೌದು, ನಾವು ಸೃಷ್ಟಿಯಾಗಿದ್ರಿ. ಆದ್ರೆ ನಮ್ಮನ್ನು ದೇವ್ರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡೋದಕ್ಕೂ ಕ್ರಿಸ್ತನ ದೇವ್ರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಜೀಸಸ್ ಕೃಷ್ಣ ದೇವರೇ ಡೈರೆಕ್ಟ್ ಆಗಿ ಮಾಡಿರೋದು. ಅದು ನಮ್ನೆಲ್ಲ ಯಾರ ಮುಖಾಂತರ ಮಾಡಿದ್ದಾರೆ? ದೇವರು ಕ್ರಿಸ್ತನ ಮುಖಾಂತರ ಮಾಡಿದ್ದಾರೆ. ಓಕೆನಾ? ಆಮೇಲೆ ಅವರು ಪರಲೋಕದಲ್ಲಿ ಒಬ್ಬ ಏಂಜಲ್ ಆಗಿ ಏನ್ ಮಾಡಿದ, ಒಂದು ದೈವಿಕ ಸಹೋದರ ಏನಂತಾರೆ, ಒಂದು ಪ್ರಧಾನ ದೂತನಾಗಿ ಏನ್ರಿ ಮಿಕಾಯಲ್ ತರ ಸೃಷ್ಟಿ ಮಾಡಲ್ಪಟ್ಟಿರೋ. ನಾವು ಮಾಂಸದಲ್ಲಿ ಏನ್ರಿ ಸೃಷ್ಟಿ ಮಾಡಲ್ಪಟ್ಟಿರೋದು. ಓಕೆನಾ? ಹಾ ಸರ್, ಇದು ಪ್ರಸಂಗಿಯಲ್ಲೇ ಹೇಳಿದ್ರಲ್ಲ 10,000 ಜನರಲ್ಲಿ ಈತನೇ ಧ್ವಜಪ್ರಾಯನು ಅಂತಂದ್ರೆ 10,000 ಯಾರು, ಈತನ ಯಾರು ಅಂತ ಹೇಳ್ತಾರೆ. 10,000 ಜನ ದೂತರುಗಳು ಅಂದ್ರೆ 10,000 ಅಂತ ಎಕ್ಸಾಕ್ಟ್ ಅಲ್ಲ. 10,000 ಜನಗಳಲ್ಲಿ ಅಂದ್ರೆ ಎಲ್ಲಾ ದೂತರುಗಳಲ್ಲಿ ಯೇಸು ಪ್ರಧಾನನು ಅಂತ. ಸರಿ ಸರ್. ಅವ್ರ ತರ ಯಾರು ಇಲ್ಲ, ಅವರೇ ಎಕ್ಸಲೆಂಟ್, ಎಲ್ಲಾರ್ಕಿಂತ ಸೂಪರ್ ಅಂತ. ಲೂಸಿಫರ್ ಏನೋ, ಲೂಸಿಫರ್ ಅವನಕ್ಕಿಂತ ಸೂಪರಾ? ಇಲ್ಲ ಅವರು ಬಟ್ ಬರೋದಿಲ್ಲ ಕ್ವಶನ್. ನೈಟ್ ಸ್ಟಾರ್ ಅಲ್ಲ, ಮಾರ್ನಿಂಗ್ ಸ್ಟಾರ್. ಜೀಸಸ್ ಅಲ್ವಾ? ಬ್ರೈಟನ್ ಮಾರ್ನಿಂಗ್ ಸ್ಟಾರ್. ಹೌದು, ಇನ್ನೊಬ್ರು ಮಾರ್ನಿಂಗ್ ಸ್ಟಾರ್ ಇದ್ದಾರೆ. ಯಾರಪ್ಪ? ಲೂಸಿಫರ್. ಬಟ್ ಲೂಸಿಫರ್ ವಾಸ್ ನೆವರ್ ಕ್ರಿಯೇಟೆಡ್ ಡೈರೆಕ್ಟ್ಲಿ ಬೈ ಗಾಡ್ ಅಲ್ವಾ? ಸೊ ದೇರ್ ಇಸ್ ಅ ಡಿಫರೆನ್ಸ್. ಇವರು ಮಾರ್ನಿಂಗ್ ಸ್ಟಾರ್, ಜೀಸಸ್ ಕ್ರೈಸ್ಟ್ ಬ್ರೈಟ್ ಮಾರ್ನಿಂಗ್ ಸ್ಟಾರ್. ಓಕೆ, ಸರಿ, ಗುಡ್. ಓಕೆ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಇನ್ನು ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ರವಿ ಬ್ರದರ್ನ ಕೇಳ್ಕೊಂತೀವಿ. ರವಿ ಬ್ರದರ್ ಪ್ರೇ ಮಾಡೋಕ್ಕಾಗ್ತದಾ?